IVM. There's a quick survey to fill out on ivmpodcast.com/survey. It lets us know a little bit more about who's listening to us. And you know what? We're going to do a few prizes. So, we'll do a random drawing of maybe 10 people and we'll send you all some swag. Remember, that's ivmpodcast.com/survey where you can fill out the survey. ಸಂಗೀತ ಕಲಿಯೋದು ಒಂದು ಕೊನೆಯಿಲ್ಲದ ಪ್ರಯತ್ನ. ಕಲಿಯೋದು ಒಂದ್ ಕಡೆ ಆದ್ರೆ ಇದನ್ನ ಹೇಳ್ಕೊಡೋದ್ರಲ್ಲಿ ಅದರದೇ ಆದ ವೈಶಿಷ್ಟ್ಯತೆಗಳಿರುತ್ತೆ. ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಸೂರ್ಯ ಭರದ್ವಾಜ್ ಅವ್ರ ಜೊತೆ ಮಾತಾಡ್ತೀವಿ. ಸೂರ್ಯ ಅವರು ಸುಮಾರು 14 ವರ್ಷಗಳಿಂದ ಪಿಯಾನೋ ಮತ್ತೆ ಗಿಟಾರ್ ನುಡಿಸ್ತಾ ಇದ್ದಾರೆ. 2016ರಿಂದ ಮೈಸೂರಲ್ಲಿ GSS ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ಒಂದು ಸಂಗೀತ ಶಾಲೆಯನ್ನು ನಿರ್ಮಿಸಿದ್ದಾರೆ. ಇವತ್ತು ಸೂರ್ಯ ಅವರು ತಮ್ಮ ಸಂಗೀತ ಅಧ್ಯಯನದ ಬಗ್ಗೆ ಮತ್ತು ಮ್ಯೂಸಿಕ್ ಟೀಚರ್ ಆಗಿ ತಮ್ಮ ಪಯಣ ಹೇಗೆ ಮೂಡಿ ಬಂದಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಬನ್ನಿ ಕೇಳಿ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ, ನಮ್ಮ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸುಸ್ವಾಗತ. ಇವತ್ತು ನಮ್ ಜೊತೆ ಸೂರ್ಯ ಭರದ್ವಾಜ್ ಅವರು ಇದ್ದಾರೆ. ಸೂರ್ಯ ಭರದ್ವಾಜ್ ಅವರು ನನ್ನ ಗಿಟಾರ್ ಟೀಚರ್. ನಾವು ನಮ್ಮ ಶೋ ಅಲ್ಲಿ ಸಾಕಷ್ಟು ಕಾನ್ವರ್ಸೇಷನ್ಸ್ ಮಾಡಿದೀವಿ, ಆರ್ಟಿಸ್ಟ್ ಜೊತೆ, ಕಂಪೋಸರ್ಸ್ ಜೊತೆ, ಸಿಂಗರ್ಸ್ ಜೊತೆ. ಬಟ್ ಒಬ್ಬರು ಟೀಚರ್ದು ಪರ್ಸ್ಪೆಕ್ಟಿವ್ ನಮಗೆ ಬಹಳ ವ್ಯತ್ಯಾಸವಾಗಿರುತ್ತೆ. ಆ ವಿಷಯವಾಗಿ ಇವತ್ತು ಸೂರ್ಯ ಅವ್ರು ನಮ್ ಜೊತೆ ಇದ್ದಾರೆ. ಸೂರ್ಯ ಅವರು ಮೈಸೂರಲ್ಲಿ GSS ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ಒಂದು ಮ್ಯೂಸಿಕ್ ಸ್ಕೂಲ್ ಕೂಡ ನಡೆಸ್ತಾರೆ. ಸಾವಿರಾರು ಸ್ಟೂಡೆಂಟ್ಸ್ಗೆ ಹಲವಾರು ಇನ್ಸ್ಟ್ರೂಮೆಂಟ್ಸ್ ಗಳನ್ನು ಹೇಳ್ಕೊಟ್ಟಿದ್ದಾರೆ. ಸೂರ್ಯ ಅವರೇ, ಸುಸ್ವಾಗತ ನಮ್ಮ ಶೋಗೆ. ಹಲೋ ಗಣೇಶ್, ನಮಸ್ಕಾರ. ನಮಸ್ತೆ. ಮೊದಲನೇದಾಗಿ ನೀವು ಎಷ್ಟು ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಪ್ಲೇ ಮಾಡ್ತೀರಾ ಅಂತ ಸ್ವಲ್ಪ ಹೇಳಿ ನಮ್ಗೆ. ಸೊ ಪ್ರೈಮರಿಲಿ ನನ್ನ ಇನ್ಸ್ಟ್ರೂಮೆಂಟ್ ಬಂದು ಐ ಆಮ್ ಅ ಗಿಟಾರಿಸ್ಟ್. ಮೈ ಪ್ಯಾಷನ್ ಸ್ಟಾರ್ಟೆಡ್ ಆಸ್ ಅ ಗಿಟಾರಿಸ್ಟ್ ಅಂಡ್ ಮ್ಯೂಸಿಕ್ ಅಂತ ಬಂದಾಗ ಮ್ಯೂಸಿಕಲಿ ಪ್ಯಾಷನ್ ಇದ್ರೆ ಯು ಗೆಟ್ ಟು ಗೋ ಇನ್ ಟು ಎವ್ರಿ ಇನ್ಸ್ಟ್ರೂಮೆಂಟ್ ದಟ್ ಹಾಂಟ್ಸ್ ಯು ಆಕ್ಚುಲಿ. ಅಂದ್ರೆ ಹೇಗೆ ಹೇಳ್ತೀರಾ? ಸೊ ನನ್ಗೆ ಐ ವಾಸ್ ಪ್ಯಾಷನೇಟ್ ಅಬೌಟ್ ಗಿಟಾರ್ ಕಲಿಯಕ್ಕೆ. ದಟ್ ವಾಸ್ ಮೈ ಪ್ರೈಮರಿ ಇಂಟ್ರೆಸ್ಟ್. ಅಂಡ್ ಅಲ್ಲಿಂದ ಐ ಸ್ಟಾರ್ಟೆಡ್ ಲರ್ನಿಂಗ್ ಕೀಬೋರ್ಡ್, ಐ ಸ್ಟಾರ್ಟೆಡ್ ಲರ್ನಿಂಗ್ ಮ್ಯೂಸಿಕ್ ಪ್ರೊಡಕ್ಷನ್. ಅಂಡ್ ನಾನು ಹಲವಾರು ಇನ್ಸ್ಟ್ರೂಮೆಂಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಐ ಕೀಪ್ ಟ್ರೈಯಿಂಗ್ ಔಟ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಜಲ್ ತರಂಗ್. I had once visited Rajasthan where I saw this instrument called Ravan Hatha. So ಅಲ್ಲಿ ಫೋರ್ಟ್ ಆಚೆ ಕೂತ್ಕೊಂಡು ಇಟ್ಸ್ ಅ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಬೇಸಿಕಲಿ. ತಂಬೂರಿ ತರ ಇರುತ್ತಾ? It is similar to tamburi, but it is a bowed instrument. Just one string, ಒಂದೇ ಸಿಂಗಲ್ ತಂತಿ ಇರುತ್ತೆ. ಸೊ ನಾನಲ್ಲಿ ಆ ಇನ್ಸ್ಟ್ರೂಮೆಂಟ್ ಕೇಳಿದಾಗ ಐ ರಿಯಲಿ ವಾಂಟೆಡ್ ಟು ಟ್ರೈ ಇಟ್ ಔಟ್. ನಾಟ್ ಬಿಕಾಸ್ ಐ ವಾಂಟ್ ಟು ಆಕ್ಚುಲಿ ಗೆಟ್ ಇನ್ ಟು ದಟ್ ಇನ್ಸ್ಟ್ರೂಮೆಂಟ್ ಆಸ್ ಅ ಪ್ರೊಫೆಷನಲ್ ಮ್ಯೂಸಿಷಿಯನ್ ಆರ್ ಸಮಥಿಂಗ್, ಬಟ್ ನನ್ಗೆ ಐ ವಾಸ್ ವೆರಿ ಕೀನ್ ಆನ್ ಟ್ರೈಯಿಂಗ್ ಇಟ್ ಔಟ್. ಸೊ ಅಲ್ಲಿ ನಾನು ಆ ಇನ್ಸ್ಟ್ರೂಮೆಂಟ್ ತಗೊಂಡು ಒಂದು ಸ್ವಲ್ಪ ತಿಂಗಳು ಪ್ರಾಕ್ಟೀಸ್ ಮಾಡಿದೆ ಟು ಗೇನ್ ಕಂಟ್ರೋಲ್ ಆಫ್ ದಟ್ ಇನ್ಸ್ಟ್ರೂಮೆಂಟ್. ಅಂಡ್ ಈ ತರ ನಾನು ಸುಮಾರು ಇನ್ಸ್ಟ್ರೂಮೆಂಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಬಟ್ ಮೈ ಪ್ರೈಮರಿ ಇನ್ಸ್ಟ್ರೂಮೆಂಟ್ ಬೀಯಿಂಗ್ ಗಿಟಾರ್. And recently, I've also got into a lot of film projects and I've been composing music a lot. So yeah, it's a good journey. It's an amazing journey till now. So guitar ಬಾರಿಸ್ತೀರಾ, ಪಿಯಾನೋ ಬಾರಿಸ್ತೀರಾ, ಮತ್ತೆ ಆ ಜಲ್ ತರಂಗ್ ಒಂದ್ ಸ್ವಲ್ಪ ಬಾರಿಸ್ತೀರಾ, ಮತ್ತೆ ಆ ನಾಲ್ಕನೇದು ಏನ್ ಹೇಳಿದ್ರಿ ರಾಜಸ್ಥಾನ್ದು? ಅದು ರಾವಣ್ ಹತ ಅಂತ. ರಾವಣ್ ಹತ, ಓಕೆ. ರಾವಣ್ ಹತ, ಓಕೆ. But in fact, one thing I would like to mention, ಗಿಟಾರ್, ಪಿಯಾನೋ ಅಥವಾ ಯಾವುದೇ ಎನಿ ಕೈಂಡ್ ಆಫ್ ಮೆಲೋಡಿಕ್ ಇನ್ಸ್ಟ್ರೂಮೆಂಟ್ ಅದನ್ನ ನಾವು ಬಾರಿಸ್ತೀವಿ ಅಂತ ಹೇಳೋದಕ್ಕಿಂತ ಅದನ್ನ ನುಡಿಸ್ತೀವಿ ವುಡ್ ಬಿ ಮೋರ್ ಅಪ್ರೋಪ್ರಿಯೇಟ್. ಬಾರಿಸೋದಾಗಾರೆ ಪರ್ಕಷನ್ ಇನ್ಸ್ಟ್ರೂಮೆಂಟ್ ಗೆ ಸೇರುತ್ತೆ and something you play with a lot of energy, force. So probably ನೀವು ಹೇಳ್ಬೋದು, if we are playing something like rock or metal, you could say metal ಬಾರಿಸ್ತಾ ಇದೀವಿ ಅಂತ. ಹಾಗೆ. If I'm playing a romantic song on guitar, ಅದನ್ನ ಬಾರಿಸ್ತಾ ಇದೀವಿ ಅಂತ ಹೇಳಕ್ಕಾಗಲ್ಲ, ನುಡಿಸ್ತಾ ಇದೀವಿ ಅಂತ ಹೇಳಿ. ಓಕೆ, yes, that's right. ನೀವು ಯಾವಾಗ ಶುರು ಮಾಡಿದ್ರಿ ನಿಮ್ಮ ಮ್ಯೂಸಿಕ್ಕಿನ ಪಯಣ? ಮತ್ತೆ ನೀವು ಒಂಥರ ಫಸ್ಟ್ ನಿಮಗೆ ಈ ಒಂದು ಮ್ಯೂಸಿಕ್ಗೆ ಆಸಕ್ತಿ, ಇಂಟ್ರೆಸ್ಟ್ ಬಂದಿದ್ದು ಯಾವ ಪೀಸಸ್ ಇಂದ? ಮತ್ತೆ ನೀವು ಯಾವ ವಯಸ್ಸಲ್ಲಿ ಫಸ್ಟ್ ವಾದ್ಯ ಅನ್ನೋದನ್ನ ಕೈಗೆ ತಗೊಂಡ್ರಿ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ.
ಸೊ ನನ್ಗೆ ಮ್ಯೂಸಿಕ್ ಅಲ್ಲಿ ಮುಂಚೆಯಿಂದಾನು ಇಂಟ್ರೆಸ್ಟ್ ಇತ್ತು. ಸೊ ಆಸ್ ಎನಿ ಒನ್ ವುಡ್ ಹ್ಯಾವ್ ಇಂಟ್ರೆಸ್ಟ್ ಇನ್ ಮ್ಯೂಸಿಕ್, ಚಿಕ್ಕವರಿಂದ ಎಲ್ಲರೂ ಏನೇನೋ ಸಾಂಗ್ಸ್ ಎಲ್ಲ ಕೇಳಿರ್ತಾರೆ. ದೇ ವುಡ್ ಬಿ ಎಕ್ಸ್ಪೋಸ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೌಂಡ್ಸ್ ಅಂಡ್ ಮ್ಯೂಸಿಕ್. ಸೊ ಎಷ್ಟೊಂದ್ ಜನ ಸಿಡೀಸ್ ಕ್ಯಾಸೆಟ್ಸ್ ಎಲ್ಲ ಮುಂಚೆ ಎಲ್ಲ ಪ್ಲೇ ಮಾಡಿ ಹಾಡೋದು. ಮ್ಯೂಸಿಕ್ ಇಸ್ ಅ ಯೂನಿವರ್ಸಲ್ ಇಂಟ್ರೆಸ್ಟ್. ಸೊ ಬಟ್ there are a very few people who take it passionately, and in fact ivaga in this modern world there are in fact a lot of people who take it passionately. But yeah, I mean nan interest ellinda start aitu anta andre, initially I was listening to a lot of Bollywood music, a lot of Indian film songs, just like how everyone else is. And that was in my young age, school days. Yes, almost till 6th and 7th standard I used to listen to a lot of film songs. I used to go to Planet M. I used to save money, you know, just to buy cassettes. Go get some cassettes, tape cassettes. And ಅಲ್ಲಿ ಒಂದು ಇದಿರ್ತಾ ಇತ್ತಲ್ಲ, ಒಂದು ಕಾನ್ಸೋಲ್ ಇಡ್ತಾ ಇದ್ರು. ಆ ಕನ್ಸೋಲ್ ಅಲ್ಲಿ ಹೆಡ್ಫೋನ್ಸ್ ಇಡ್ತಾ ಇದ್ರು. ಯಾರು ಬೇಕೋ ಅಲ್ಲಿ ಹೋಗಿ ಇದ್ ಹಾಕೊಂಡು ಕೇಳಬಹುದಾಗಿತ್ತು. That's right. Yeah. ಹೌದೌದು. So Planet M is not there now because the market closed long back. But ನಾನು ಈ ತರ ಕಲೆಕ್ಟ್ ಮಾಡಿ I used to have a lot of tape cassettes, and I used to listen to a lot of music and sing along. Music was my general interest, but where it took a definite path is in my high school I shifted to Mysore. Nam family Mysore shift advi. ಆಯ್ತು. So nan tamma he started learning piano. Okay. So he got a keyboard and he started learning the keyboard. So out of just curiosity, and I was very keen on just playing it. So nan keliro songs nella keyboard alli nane try ಮಾಡ್ತಾ ಇದ್ದೆ. So and that was just the beginning. That was not even a definite path for me. I mean, for going further, nange I was really interested to learn further. That is what developed the interest. So then I took up a few guitar lessons, but major break to me nange in my 15 years of guitar learning and into music. So ade nanu ee tara bands jote play madbekadre, you know, nange I got a lot of exposure. And I got into these styles of music, rock, metal and blues. So guitar ಅನ್ನೋ ಇನ್ಸ್ಟ್ರೂಮೆಂಟ್ ಈ ಪರ್ಟಿಕ್ಯುಲರ್ ಸ್ಟೈಲ್ಸ್ ಆಫ್ ಮ್ಯೂಸಿಕಲ್ ತುಂಬಾ ಯೂಸ್ ಮಾಡ್ತಾರೆ, ಅಂಡ್ ದಟ್ ಇಸ್ ದ ಮೇನ್ ಇನ್ಸ್ಟ್ರೂಮೆಂಟ್. ಸೊ ಅಂಡ್ ನನ್ಗೆ ಐ ಹ್ಯಾಡ್ ಟು ಕಮ್ ಅಕ್ರಾಸ್ ಅ ಲಾಟ್ ಆಫ್ ಟೆಕ್ನಿಕಲ್ ಚಾಲೆಂಜಸ್. ನನ್ಗೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಟು ಇನಿಷಿಯಲಿ ಲರ್ನ್ ರಾಕ್ ಮೆಟಲ್ ಬಿಕಾಸ್ ಐ ವಾಸ್ ನಾಟ್ ಯೂಸ್ ಟು ಇಟ್. I grew up listening to Indian songs and stuff, but I took up that challenge and I really wanted to do it. So nange that was a major break nange, and alinda the interest developed further when I started my music classes. Initially I started my music classes at my home. There was a small garage. So and nanu college time alli ಆಲ್ಮೋಸ್ಟ್ ಎಲ್ಲರೂ ಪಾಕೆಟ್ ಮನಿ ಇದು ಅದು ಏನೋ ಮಾಡ್ಲೇಬೇಕು. ಸೊ ಐ ಮೀನ್ ಫಾರ್ ದ ಕೈಂಡ್ ಆಫ್ ಲಕ್ಸುರೀಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ನಮ್ಗೆ ವಾಟ್ ವಿ ಎಕ್ಸ್ಪೆಕ್ಟ್ ಇನ್ ದ ಕಾಲೇಜಸ್. ಸೊ ಯು ನೋ ಎವ್ರಿ ಒನ್ ಹ್ಯಾಸ್ ಟು ಡೂ ಸಮಥಿಂಗ್ ಟು ಯು ನೋ ಕೀಪ್ ದೇರ್ ಪಾಕೆಟ್ಸ್ ಫಿಲ್ಡ್ ಆಕ್ಚುಲಿ. So yeah, I mean ನಾನು ಆ ತರ you know the first time I started music classes was in my garage. It's a very small space. So ಎಲ್ಲರೂ ಕಂಪನಿಗಳು ಶುರು ಮಾಡ್ತಾರೆ, ನೀವು ಸ್ಕೂಲ್ ಶುರು ಮಾಡಿದ್ರಿ. ಅವಾಗ I didn't have any business plans or anything like that. So it was just out of my interest and what I had learned, I wanted to just give it out to others. So ಅಲ್ಲಿಂದ ಶುರು ಆಗಿ ನನ್ಗೆ that was also a major break in my learning. ಇದು ಯಾವ ವರ್ಷ ನೀವು ಗ್ಯಾರೇಜ್ ಅಲ್ಲಿ ಶುರು ಮಾಡಿದ್ದು? This was sometime in 2010. ಓಕೆ, ಆಯ್ತು. 12 ವರ್ಷ ಆಗ್ತಾ ಬಂತಾಗಾರೆ. 12 ವರ್ಷ ಆಯ್ತು. ಎಸ್. ಓಕೆ. So by then ನಾನು I had worked on a lot of learning a lot of material on guitar and piano, and ನಾನು ಆನ್ಲೈನ್ ರಿಸರ್ಚ್ ಮಾಡ್ತಾನೆ ಇದ್ದೆ ಕಾನ್ಸ್ಟೆಂಟ್ಲಿ because I was very curious to learn things. ನೀವು ಸ್ವತಃ ಕಲ್ತ್ರಾ ಅಥವಾ ನೀವು ಕ್ಲಾಸಸ್ ಹೋಗಿ ಕಲ್ತ್ರಾ? ನೀವು ಯಾವ ತರ ಕಲ್ತ್ರಿ ಗಿಟಾರ್ ಅನ್ನೋದನ್ನ? So
ಕಲಿಯೋದ್ರಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಇತ್ತು. ಇನಿಷಿಯಲಿ ಐ ಟುಕ್ ಅಪ್ ಅ ಫ್ಯೂ ಕ್ಲಾಸಸ್. ಮೈಸೂರಲ್ಲೇನೆ ಇಲ್ಲಿ ಸುಮಾರು ಹತ್ತತ್ರನೇ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದೆ. ದೆನ್ ಐ ವಾಂಟೆಡ್ ಟು ಲರ್ನ್ ಮೋರ್. ನನ್ಗೆ ಇನ್ನೂ ಕಲಿಬೇಕು ಅಂತ ಆಸಕ್ತಿ ಇತ್ತು. ಸೊ ಅಲ್ಲಿಂದ ಬಿಕಾಸ್ ಪ್ರಾಬ್ಲಿ ಇನ್ ಮೈಸೂರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನನ್ಗೆ ಫರ್ದರ್ ಹೇಳ್ಕೊಡಕ್ಕೆ ನನ್ನ ಇಂಟ್ರೆಸ್ಟ್ ಏನಿತ್ತು ಆ ಸಬ್ಜೆಕ್ಟ್ ಅಲ್ಲಿ ಹೇಳ್ಕೊಡಕ್ಕೆ ಐ ಡೆಂಟ್ ಫೈಂಡ್ ಎನಿ ಒನ್ ಪ್ರಾಬ್ಲಿ. ಅಂಡ್ I started to learn myself because online world was quite booming back then. And YouTube and many other sites like Quora, Reddit. So many other platforms nange it has helped me to understand and solve my curiosity in certain things in music. And so idadmele I wanted to develop my interest further. So I thought, okay, nange I know a few things, but there's no ending to learning. Correct. So that's one thing I always believe. Even now, I'm still learning, and I always will be. So nange a perspective inda I wanted to get into studio work and music production. ನೀವು ಕೊನೆಗೆ ಇದರಲ್ಲೇ ಒಂದು ಸ್ಪೆಷಲೈಸೇಷನ್ ಮಾಡಿದ್ರಿ ಅಲ್ವಾ? ನೀವು ಆಸ್ ಅ ಸ್ಟಡಿನೇ ತಗೊಂಡ್ರಿ ಮ್ಯೂಸಿಕ್, ಅದ್ರ ಮೇಲೆ ಸ್ಪೆಷಲೈಸ್ಡ್ ಕೋರ್ಸಸ್ ಎಲ್ಲ ಮಾಡ್ಕೊಂಡ್ ಬಂದ್ರಿ ಅದಾದ್ಮೇಲೆ ಅಲ್ವಾ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಸೊ ನನ್ಗೆ ಇಲ್ಲಿ ಏನಾಯ್ತು ಅಂದ್ರೆ ನಾನ್ ನಿಮ್ಗೆ ಹೇಳ್ದೆ ಐ ವಾಸ್ ಪ್ಲೇಯಿಂಗ್ ವಿತ್ ಫ್ಯೂ ಬ್ಯಾಂಡ್ಸ್ ಇನ್ ಮೈಸೂರ್. ಹೌದು. ನಾವು ಸುಮಾರು ಕಾನ್ಸರ್ಟ್ಸ್ ಎಲ್ಲ ಪ್ಲೇ ಮಾಡಿದ್ವಿ. ವಿ ಪ್ಲೇಡ್ ಇನ್ ಬ್ಯಾಂಗ್ಳೂರ್, ಚೆನ್ನೈ, ಎಷ್ಟೊಂದ್ ಕಡೆ ಪ್ಲೇ ಮಾಡಿದ್ವಿ. ಸೊ ಬಟ್ ದ ಥಿಂಗ್ ಈಸ್ ವಿತ್ ಬ್ಯಾಂಡ್ಸ್ ಇಟ್ ರಿಕ್ವೈರ್ಸ್ ಸಿನ್ಸ್ ದೇರ್ ಆರ್ ಅ ಲಾಟ್ ಆಫ್ ಪೀಪಲ್ ಇಟ್ ರಿಕ್ವೈರ್ಸ್ ಅಟ್ಮೋಸ್ಟ್ ಡೆಡಿಕೇಶನ್ ಫ್ರಮ್ ಎವ್ರಿ ಒನ್. ಸೊ ಎಲ್ಲಾರು ಅಷ್ಟೇ ಎಫರ್ಟ್ ಹಾಕಿದ್ರೆ ಎಲ್ಲಾರು ಅಷ್ಟೇ ಟೈಮ್ ಕೊಟ್ರೆ ಒಂದ್ ಬ್ಯಾಂಡ್ ಅನ್ನೋ ಕಾನ್ಸೆಪ್ಟ್ ವರ್ಕ್ ಆಗತ್ತೆ. ಸೊ probably that was not the case because almost nan band jote play madoreಲ್ಲ they had almost completed college, their degrees and stuff. So our time alli everyone is looking to make their living. So and that was the thing that triggered me to be independent as a musician. ಸ್ವತಂತ್ರವಾಗಿ ನಿಮ್ದಾಗೆ ಒಂದು ಮ್ಯೂಸಿಕ್ ಟ್ಯಾಲೆಂಟ್ ನಿಮ್ಮಲ್ಲೇ ಇರ್ಲಿ ಅನ್ನೋ ತರ. ಓಕೆ, ಟ್ಯಾಲೆಂಟ್ ಪ್ರಾಬ್ಲಿ ಕಮ್ಸ್ ವಿತ್ ನಮ್ಗೆ ಪ್ರಾಕ್ಟೀಸ್, ಅಂಡರ್ಸ್ಟ್ಯಾಂಡಿಂಗ್ ಇಂದ ಬರುತ್ತೆ. ಬಟ್ ಆ ಟ್ಯಾಲೆಂಟ್ ನ ನಾವ್ ಯೂಸ್ ಮಾಡ್ಕೊಳ್ಳಕ್ಕೆ some of us may not have the enough skill or enough understanding or even enough infrastructure to make it happen. Okay. So ಈ ನಿಮ್ಮ ಕೋರ್ಸ್ ಬಗ್ಗೆ ಹೇಳಿ. ಅಲ್ಲಿ ಯಾವ ತರ ನೀವ್ ಏನೇನ್ ಕಲ್ತ್ರಿ, ಏನೇನು ವಿಷಯಗಳು ನೀವಾಗೆ ಕಲ್ತಿದ್ದು, ಯಾವ ವಿಷಯಗಳು ನಿಮಗ್ ಜಸ್ಟಿಫೈ ಆಯ್ತು, ಮತ್ತೆ ನಿಮಗ್ ಗೊತ್ತಿಲ್ದೇ ಇರೋ ಅದೇ ವಿಷಯಗಳು ಯಾವ್ಯಾವ್ದಿತ್ತು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ. ಸೊ ನಾನು ಅವಾಗ್ಲೇ ಹೇಳ್ದಂಗೆ ನಿಮ್ಗೆ ನಾನು ಐ ವಾಂಟೆಡ್ ಟು ಬಿ ಇಂಡಿಪೆಂಡೆಂಟ್. ಹೌದು. ಸೊ ಬಿಕಾಸ್ ನಾನ್ ಸುಮಾರು ಜನದ ಮೇಲೆ ಡಿಪೆಂಡ್ ಆಗ್ತಾ ಇದ್ದಷ್ಟು ನನ್ಗೆ ನನ್ ಪ್ರಾಜೆಕ್ಟ್ಸ್ ಐಡಿಯಾಸ್ ಏನೇನಿದೆ ಐ ಹ್ಯಾಡ್ ಟು ವೇಟ್ ಫಾರ್ ಎವ್ರಿ ಒನ್ ಟು ಪಿಚ್ ಇನ್ ದೇರ್ ಎಫರ್ಟ್ಸ್. ಸೊ ಅದರಿಂದ ನಾನು ಐ ಡಿಸೈಡೆಡ್ ಆಡಿಯೋ ಇಂಜಿನಿಯರಿಂಗ್ ಮಾಡೋಣ ಅಂತ. ಸೊ I was studying BBM actually in Mahajanasal ಓದ್ತಾ ಇದ್ದೆ ಮೈಸೂರಲ್ಲಿ. Okay. So I spoke to my dad. Nam ತಂದೆ ಜೊತೆ ಮಾತಾಡಿ, my dad was very supportive. Nice. He told me ನಿನ್ಗೆ ಏನ್ ಇಂಟ್ರೆಸ್ಟ್ ಇದೆ ಅದನ್ನ ಮಾಡು, you will 100% you will do much better there ಅಂತ. So since my dad was also supportive on that financially, he also motivated me a lot. And ನಾನು ಚೆನ್ನೈಗೆ ಹೋದೆ. ಸೊ 2 years I was there in Chennai. I pursued a diploma in audio engineering. So and by then ನನಗೆ I had an understanding of studio, one recording studio ಅಂತ ಅಂದ್ರೆ ಏನೇನ್ ಇರುತ್ತೆ, ಹೆಂಗ್ ವರ್ಕ್ ಆಗುತ್ತೆ, ಸೊ ಏನೇನ್ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾರೆ. ಸೊ I had this knowledge and experience once I completed my audio engineering. And ಅಲ್ಲಿಂದ ಐ ಕೇಮ್ ಬ್ಯಾಕ್ ಟು ಮೈಸೂರ್. ಸೊ ಬೈ ದೆನ್ ನನ್ಗೆ ಐ ವಾಸ್ ಕಾನ್ಫಿಡೆಂಟ್ ಏನ್ ಮಾಡ್ಬೇಕು. ಐ ಹ್ಯಾಡ್ ಅ ಡೆಫಿನೆಟ್ ಪಾತ್. ಐ ಆಲ್ಸೋ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಅ ಫ್ಯೂ ಆಫ್ ಮೈ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ಸ್. ಸೊ ಐ ಬಿಲ್ಟ್ ಮೈ ಪೋರ್ಟ್ಫೋಲಿಯೋ. ಸೊ ಐ ಹ್ಯಾಡ್ ಫ್ಯೂ ಆಫ್ ಮೈ ಪ್ರಾಜೆಕ್ಟ್ಸ್ ಟು incorporate in my portfolio.
ಸೊ ಅಂಡ್ ದಟ್ ವಾಸ್ ದ ಥಿಂಗ್ ನನ್ಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು. ಸೊ ಅಂಡ್ ಇಟ್ ಗೇವ್ ಮಿ ಅ ಡೆಫಿನೆಟ್ ಪಾತ್ ಟು ಫಾಲೋ. ರೈಟ್. ಇಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ನಮ್ಮ ಸಂಭಾಷಣೆ ಮುಂದುವರ್ಸೋಣ. ಹಲೋ ನಮಸ್ಕಾರ, ನಾನು ಸ್ಫೂರ್ತಿ ತೇಜ್. ಪರ್ಸನಲಿ ನಂಗೆ ನಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವರ ಒಂದು ಪಾಸಿಟಿವ್ ಚೇಂಜಸ್, ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಟಿಪ್ಸ್ ಅಂದ್ರೆ ಸೂಪರ್ ಫೇವರಿಟ್. ಈ ಅದ್ಭುತವಾದಂತ ಹ್ಯಾಬಿಟ್ಸ್ ನ ನೀವು ಕಲ್ತು ನಿಮ್ಮ ಲೈಫ್ ಕೂಡ ಆಸಮ್ ಆಗ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಸೊ ಕೇಳಿ ದಿ ಹ್ಯಾಬಿಟ್ ಕೋಚ್ ಪಾಡ್ಕಾಸ್ಟ್. ಇವಾಗ ಬರೀ ಇಂಗ್ಲಿಷ್ ಅಲ್ಲಿ ಮಾತ್ರ ಅಲ್ಲ, ಕನ್ನಡದಲ್ಲೂ ಕೂಡ. ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ ಪ್ರತಿ ಸೋಮವಾರ ಹಾಗೂ ಗುರುವಾರ IVM ನೆಟ್ವರ್ಕ್ ಅಲ್ಲಿ. ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಸೂರ್ಯ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಸೂರ್ಯ ಅವರೇ, ನೀವು ಆಡಿಯೋ ಇಂಜಿನಿಯರಿಂಗ್ ಕೋರ್ಸ್ ಮಾಡಿದ್ರಿ ಅಂತ ಹೇಳಿದ್ರಿ. ಈ ಆಡಿಯೋ ಇಂಜಿನಿಯರಿಂಗ್ ಕೋರ್ಸ್ ಅಲ್ಲಿ ನೀವು ಕಲ್ತಿದ್ದ ವಿಷಯ ನಿಮ್ಮ ಮ್ಯೂಸಿಕಲ್ ನಾಲೆಡ್ಜ್ ನ ಹೇಗೆ ಎನ್ರಿಚ್ ಮಾಡ್ತು ಅಂತಂದ್ರೆ, ನೀವು ಕಲ್ತಿರೋ ವಿಷಯಗಳು ಕರೆಕ್ಟ್ ಆಗಿತ್ತು ಅಂತ ಹೇಳ್ತಾ, ಅಥವಾ ನೀವು ಬೇರೆನೆ ಒಂದ್ ದಾರಿಯಲ್ಲಿ ಹೋಗ್ಬೇಕು ಅಂತ ನಿಮಗೆ ಅರ್ಥ ಆಯ್ತಾ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಸೊ ನಾನ್ ಫ್ರಾಂಕ್ ಆಗಿ ಹೇಳ್ತೀನಿ, ನನ್ಗೆ ನಾನ್ ಹೆಂಗ್ ಪರ್ಸೀವ್ ಮಾಡಿದೆ ಅದನ್ನ ಅಂತ. ಸೊ ನಾನು ಆಡಿಯೋ ಇಂಜಿನಿಯರಿಂಗ್ ಚೆನ್ನೈಯಲ್ಲಿ ಮಾಡ್ಬೇಕಾದ್ರೆ ನನ್ಗೆ ಆಕ್ಚುಲಿ ಆಡಿಯೋ ಇಂಜಿನಿಯರಿಂಗ್ ಜಾಯಿನ್ ಆಗಕ್ ಮುಂಚೆನೆ ಇಲ್ಲಿ ಸುಮಾರು ಜನ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ನೀನು ಅಷ್ಟೊಂದ್ ಪೇ ಮಾಡಿ ಹೋಗಿ ಆಡಿಯೋ ಇಂಜಿನಿಯರಿಂಗ್ ಮಾಡೋ ಬದಲು ಇಲ್ಲೇ ಯಾವ್ದಾದ್ರು ಸ್ಟುಡಿಯೋಲಿ ವರ್ಕ್ ಮಾಡು, ಎಕ್ಸ್ಪೋಜರ್ ಸಿಗುತ್ತೆ ಅಂತ. ನನ್ಗೆ ಒಂದ್ ಕಡೆ ಅನಿಸ್ತಾ ಇತ್ತು ವಾಟ್ ದೇರ್ ಟಾಕಿಂಗ್, ವಾಟ್ ದೇರ್ ಸೇಯಿಂಗ್ ಮೇಕ್ ಸೆನ್ಸ್ ಅಂತ. ಸೊ ಬಟ್ ನನ್ಗೆ ಸಿನ್ಸ್ ಮೈ ಪೇರೆಂಟ್ಸ್ ವರ್ ಆಲ್ಸೋ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ಇದ್ರಿಂದ ನನ್ಗೆ ಹೋಗಿ ಕಂಪ್ಲೀಟ್ ಮಾಡೋಣ, ಏನಿದೆ ನೋಡೋಣ. ಸೊ ನನ್ಗೇನ್ ಅರ್ಥ ಆಯ್ತು ಅಂತ ಅಂದ್ರೆ, ನಿಮ್ಗೆ ಕಲಿಬೇಕು ಅಂತ ನಿಮ್ಮಲ್ಲೇ ಬರ್ಬೇಕದು. ಸೊ ನಿಮ್ಗೆ ನೀವ್ ಯಾವ ಕಾಲೇಜಲ್ಲೇ ಹೋಗ್ತೀರಾ, ಎನಿ ಸಬ್ಜೆಕ್ಟ್, ಯಾವ್ದೇ ಸಬ್ಜೆಕ್ಟ್ ತಗೊಂಡ್ರು, ಸೊ ಕಲಿಬೇಕು ಮಾಡ್ಬೇಕು ಅಂತ ನಿಮ್ ಇಂಟ್ರೆಸ್ಟ್ ಇರ್ಬೇಕದು. ಸೊ ಅಫ್ಕೋರ್ಸ್ ಎಲ್ಲಾರ್ಗು ಏನೋ ಅವ್ರವ್ರ ಡೆಫಿನೆಟ್ ಇಂಟ್ರೆಸ್ಟ್ ಇರುತ್ತೆ. Some people show less interest in a particular subject ashtane, and they may not understand that our effort, our swanta effort to passion ilde idre ಅವ್ರಿಗೆ ಯಾರು ಹೇಳ್ಕೊಟ್ರು ಕಲಿಯಕ್ ಆಗಲ್ಲ, ಬರೋದಿಲ್ಲ ಅಂತ. ಸೊ ದಟ್ ಬೀಯಿಂಗ್ ಸೆಡ್, ನನ್ಗೆ ನಾನು ಆಡಿಯೋ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ನನ್ಗೆ ಇವನ್ ನಾನು ಆಡಿಯೋ ಇಂಜಿನಿಯರಿಂಗ್ ಪರ್ಸ್ಯೂ ಮಾಡ್ತಾ ಇರ್ಬೇಕಾದ್ರೂ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ, ನನ್ಗೆ ಕಲಿಬಹುದಾಗಿತ್ತು. ಸೊ ನಾನೇ ಆನ್ಲೈನ್ ಕಲಿಬಹುದಾಗಿತ್ತು, ಅಥವಾ ಇಲ್ಲೇ ಮೈಸೂರಲ್ಲಿ ಯಾವ್ದಾದ್ರು ಸ್ಟುಡಿಯೋಲಿ ವರ್ಕ್ ಮಾಡಿ ಕಲಿಬಹುದಾಗಿತ್ತು, ಎಕ್ಸ್ಪೋಜರ್ ಫಾರ್ ಎಕ್ಸ್ಪೋಜರ್. ಸೊ ಬಟ್ ನನ್ಗೆ ಅಲ್ಲಿ ಹೋಗಿ ಬೆನಿಫಿಟ್ ಏನ್ ಸಿಕ್ಕಿದ್ದು ಅಂತ ಅಂದ್ರೆ, ಅಲ್ಲಿ ನಮ್ ಕಾಲೇಜ್ ಆಡಿಯೋ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಎಕ್ವಿಪ್ಮೆಂಟ್ ವರ್ ಟಾಪ್ ನಾಚ್. ಸೊ ಐ ಹ್ಯಾಡ್ ಆಕ್ಸೆಸ್ ಟು ಎವ್ರಿ ಕೈಂಡ್ ಆಫ್ ಎಕ್ವಿಪ್ಮೆಂಟ್. ನನ್ಗೆ ಮ್ಯೂಸಿಕ್ ಮಾಡಕ್ಕೆ ಆಗ್ಲಿ, ಮ್ಯೂಸಿಕ್ ರೆಕಾರ್ಡ್ ಮಾಡಕ್ಕಾಗ್ಲಿ, ಪ್ರೊಫೆಷನಲ್ ಎಕ್ವಿಪ್ಮೆಂಟ್ ಇತ್ತು, ವಿಚ್ ಐ ಗಾಟ್ ಮೈ ಹ್ಯಾಂಡ್ಸ್ ಆನ್. ಅಂಡ್ ಅಲ್ಲಿಂದ ನನ್ಗೆ ತುಂಬಾ ಎಕ್ಸ್ಪೋಜರ್ ಸಿಕ್ತು ಇದ್ರಲ್ಲಿ. ದೋ ದ ಟೀಚಿಂಗ್ ಪಾರ್ಟ್ ನನ್ಗೆ ಅಷ್ಟು ಬೆನಿಫಿಷಿಯಲ್ ಅನಿಸ್ಲಿಲ್ಲ, ಬಿಕಾಸ್ ಥಿಯರಿ ಏನೇ ಇದ್ರು ಯಾರ್ಗೆ ಆದ್ರೂ ಥಿಯರಿ ಹೆಂಗೆ ಅಂತ ಅಂದ್ರೆ, ನಮ್ಗೆ ಬೇಕಾದಾಗ ಮಾತ್ರ ಅದು ನಾವು ನೋಡ್ತೀವಿ. ಸೊ ನೀವು ಸ್ಕೂಲಲ್ಲಿ ಮ್ಯಾಥ್ಸ್, ಕೆಮಿಸ್ಟ್ರಿ ಏನೇನೋ ಕಲ್ತಿದ್ದೀರಾ, ಬಟ್ ನಿಮ್ಗೆ ಅದು ಬೇಕಾಗಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ. ಅನ್ಲೆಸ್ ಯು ಕ್ಯಾನ್ ಅಪ್ಲೈ ದಟ್ ಸಬ್ಜೆಕ್ಟ್ ಆರ್ ಥಿಯರಿ ಟು ಯುವರ್ ಪ್ರಾಕ್ಟಿಕಲ್ ಸಿಚುಯೇಷನ್. ಅದೇ ಥಿಯರಿ ನನ್ಗೆ ಎಷ್ಟೊಂದು ಕ್ಲಾಸಸ್ ಅಲ್ಲಿ, ಟು ಬಿ ಫ್ರಾಂಕ್, ನಾನು ನಿದ್ದೆನೂ ಮಾಡಿದ್ದೀನಿ. ಸೊ ಬಟ್ ನನ್ಗೆ ಯಾವಾಗ ಇದೆಲ್ಲ ನನ್ಗೆ ಆಕ್ಚುಲಿ ಬೇಕು ಅನ್ನಿಸ್ತು ಅಂದ್ರೆ, ನನ್ಗೆ ಆ ಪ್ರಾಕ್ಟಿಕಲ್ ಸಿಚುಯೇಷನ್ ಬಂದಾಗ, ಫಾರ್ ಎಕ್ಸಾಂಪಲ್ ನನ್ಗೆ ಇವಾಗ ಪಿಯಾನೋ ರೆಕಾರ್ಡ್ ಮಾಡಕ್ಕೆ ವಾಟ್ ಈಸ್ ದ ಬೆಸ್ಟ್ ವೇ ಟು ರೆಕಾರ್ಡ್ ಅ ಪಿಯಾನೋ, ಸೊ ವಿಚ್ ಇಸ್ ದ ಬೆಸ್ಟ್ ಮೈಕ್. ಸೊ ನನ್ಗೆ ಅವರು ಹೇಳ್ದಾಗ ನನ್ಗೆ, ಅನ್ಲೆಸ್ ಐ ರಿಯಲಿ ನೀಡೆಡ್ ದಟ್, ನನ್ಗೆ ಅದು ಅಷ್ಟು ಅಪ್ಲೈ ಆಗ್ಲಿಲ್ಲ. ಬಟ್ ಎನಿವೇ, ಓವರ್ ಆಲ್ ನನ್ಗೆ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ಐ ವುಡ್ ಸೇ. But I also had a very harsh experience in Chennai, the city Chennai, because it was very hot, and the summers were very hot, and Chennai is not a very great city, I would say, to live in, because I'm more of a peace man, and nange I like a lot of peace around me. Yeah. So anyway, but it happened for good, and nange that is one thing nange that gave me freedom of recording, having my own studio,
ಅಂಡ್ ನನ್ಗೇನ್ ಮಾಡ್ಬೇಕು ಮುಂದೆ ಗೊತ್ತಿತ್ತು. ಸೊ ಆಮೇಲೆ ಇಲ್ಲಿ ಆಡಿಯೋ ಇಂಜಿನಿಯರಿಂಗ್ ಮಾಡಿದ್ಮೇಲೂ ಕಂಪ್ಲೀಟ್ ಮಾಡಿದ್ಮೇಲೂ there has been a lot of things that ನಾನು ಇನ್ನೂ ಕಲಿತಾ ಇದ್ದೀನಿ. ಸೊ ಇಟ್ ಇಸ್ ಅ ವೆರಿ ವಾಸ್ಟ್ ಫೀಲ್ಡ್. ಸೊ ಆಡಿಯೋ ಇಂಜಿನಿಯರಿಂಗ್ ಅಲ್ಲಿ ಎಷ್ಟೊಂದು ಸಬ್ಜೆಕ್ಟ್ಸ್ ಇರುತ್ತೆ. ಸೌಂಡ್ ಡಿಸೈನಿಂಗ್ ಇದೆ, ಆಡಿಯೋ ರೆಕಾರ್ಡಿಂಗ್ ಇದೆ, ಮಿಕ್ಸಿಂಗ್ ಇದೆ, ಸೊ ಮಾಸ್ಟರಿಂಗ್ ಇದೆ, ಸೋ ಮೆನಿ ಆಸ್ಪೆಕ್ಟ್ಸ್ ಆಫ್ ಆಡಿಯೋ ಇಂಜಿನಿಯರಿಂಗ್. ಸೊ ಇನ್ಫ್ಯಾಕ್ಟ್ ನಾವು ಇಫ್ ಯು ಲುಕ್ ಅಟ್ ಸಮ್ ಅಡ್ವಾನ್ಸ್ಡ್ ಕಂಟ್ರೀಸ್, ಆಡಿಯೋ ಇಂಜಿನಿಯರಿಂಗ್ ಅಲ್ಲಿ ಎಷ್ಟೊಂದು ಬ್ರಾಂಚಸ್ ಇದೆ. ಸೌಂಡ್ ಡಿಸೈನ್ ಗೆ ಅಂತಾನೆ ಒಂದು ಬ್ಯಾಚುಲರ್ ಡಿಗ್ರಿ ಇದೆ, ಸೌಂಡ್ ರೆಕಾರ್ಡಿಂಗ್ ಅಂಡ್ ರೀಪ್ರೊಡಕ್ಷನ್ ಗೆ ಅಂತಾನೆ ಒಂದು ಬ್ಯಾಚುಲರ್ ಡಿಗ್ರಿ ಇದೆ. So ಇಲ್ಲಿ I got to know what are all the aspects of audio engineering. Now I am actually studying because I want to know about it and I'm curious to develop my skill further. ವಂಡರ್ಫುಲ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಾನು ಏನ್ ಕೇಳಬೇಕು ಅಂತಂದ್ರೆ, ನೀವ್ ಯಾವಾಗ್ಲೂ ಇದ್ರ ಬಗ್ಗೆ ಒಂದು ಹೇಳ್ತೀರಾ, ಮ್ಯೂಸಿಕ್ ನ ನನಗೆ ಹೇಳ್ಕೊಡ್ಬೇಕಾದ್ರೆ ನೀವು ಹೇಳ್ತಾ ಇದ್ರಿ ಮ್ಯೂಸಿಕ್ ನ ಒಂದು ಭಾಷೆ ತರ ನೋಡಿ, ನೀವು ಭಾಷೆ ತರ ನೋಡಿದ್ರೆ ಅದರಲ್ಲಿ ಫ್ಲೂಯೆನ್ಸಿ ಅನ್ನೋದು ಬರ್ತಾ ಹೋಗುತ್ತೆ ನಿಮಗೆ, ಇಲ್ಲ ಅಂತಂದ್ರೆ ಬರೋದಿಲ್ಲ. ಸೊ ಭಾಷೆ ಅನ್ನೋ ಇದು ಬಂತಾಗ ನಾವು ತುಂಬಾ ಲಾಟ್ಸ್ ಆಫ್ ಡಿಫ್ರೆನ್ಸಸ್ ಅದೇ. ಏನು ಅಂತಂದ್ರೆ, ಇವಾಗ ನಾವು ಭಾಷೆ ಅನ್ನೋದು ಏನಾರ ಒಂದು ಎಕ್ಸ್ಪ್ರೆಸ್ ಮಾಡಕ್ಕೆ ಅಂತ ಹೇಳ್ತೀವಿ. ಒಂದ ಸಾಧಾರಣ ಕಾನ್ವರ್ಸೇಷನ್ ಇರ್ಬೋದು, ಹ್ಯಾಪಿನೆಸ್ ಇರ್ಬೋದು, ಸ್ಯಾಡ್ನೆಸ್ ಇರ್ಬೋದು, ಈ ತರ ಬೇರೆ ಬೇರೆ ಮೂಡ್ಗಳಿರ್ಬೋದು. ಅಂಡ್ ಮೂಡ್ ತಕ್ಕಂಗೆ ನಾವು ಮಾತಾಡೋ ವಿಧಾನ ಕೂಡ ಬದಲಾಗ್ತಾ ಹೋಗುತ್ತೆ. ಇದನ್ನ ಮ್ಯೂಸಿಕಲಿ ನೀವು ಮಾಡಕ್ಕೆ ಸಾಧ್ಯನಾ? ಈ ಒಂದು ಇಮೋಷನ್ ಅಂಡ್ ಈ ಒಂದು ಇದನ್ನ ಯಾವ ತರ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ನೀವು ಒಂದ್ ಸ್ವಲ್ಪ ಇವತ್ತು ತೋರಿಸಿದ್ರೆ ಸಖತ್ತಾಗಿರುತ್ತೆ. ಆಫ್ ಕೋರ್ಸ್. ಸೊ ಇದನ್ನ ಡೆಮಾನ್ಸ್ಟ್ರೇಟ್ ಮಾಡಕ್ ಮುಂಚೆ ಐ ವುಡ್ ಲೈಕ್ ಟು ಜಸ್ಟ್ ಟಾಕ್ ಅ ಫ್ಯೂ ವರ್ಡ್ಸ್ ಅಬೌಟ್ ದಿಸ್. ಖಂಡಿತ. ಸೊ ನಮ್ಗೆ ವಿ ಆಲ್ ನೋ ದಟ್ ಮ್ಯೂಸಿಕ್ ಇಸ್ ವೈಟಲ್ ಪಾರ್ಟ್ ಆಫ್ ಸೊ ನಮ್ಗೆಲ್ಲರಿಗೂ ಗೊತ್ತು ಮ್ಯೂಸಿಕ್ ನಮ್ಗೆ ಮೇಕ್ಸ್ ಅಸ್ ಫೀಲ್ ಅ ಲಾಟ್ ಆಫ್ ಡಿಫ್ರೆಂಟ್ ಥಿಂಗ್ಸ್ ವಿತ್ ಇನ್ ಅಸ್. ಸೊ ವೆದರ್ ನಾವು ಮೂವಿಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳಿಸ್ಕೊತಾ ಇದೀವ ಅಥವಾ ಒಂದು ಸಾಂಗ್ ಕೇಳಿಸ್ಕೊತಾ ಇದೀವ, ಸೊ ಇಟ್ ಮೇಕ್ಸ್ ಯು ಫೀಲ್ ಡಿಫ್ರೆಂಟ್ ಥಿಂಗ್ಸ್. ಹೌದು. ಸೊ ಅಂಡ್ ನಮ್ಗೆ ಏನೇನೋ ಯೋಚನೆಗಳು ಬರುತ್ತೆ. ದ ಸ್ಟೇಟ್ ಆಫ್ ಮೈಂಡ್, ಇಟ್ ಕ್ಯಾನ್ ಚೇಂಜ್ ಯುವರ್ ಸ್ಟೇಟ್ ಆಫ್ ಮೈಂಡ್. ಸೊ ವೈ ನಾನ್ ನಿಮ್ಗೆ ಐ ಯೂಸ್ ಟು ಟೆಲ್ ಮ್ಯೂಸಿಕ್ ಆಸ್ ಅ ಲ್ಯಾಂಗ್ವೇಜ್ ನಾವು ಕನ್ಸಿಡರ್ ಮಾಡ್ಬೋದು ಅಂತ ಇಸ್ ಬಿಕಾಸ್ ಇವಾಗ ಮ್ಯೂಸಿಕ್ ಎಜುಕೇಶನ್ ಹೆಂಗಿದೆ ಅಂತ ಅಂದ್ರೆ, ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ಕಲಿಬೇಕು ಅಂತ ಬಂದಾಗ ಅವ್ರಿಗೆ ಒಂದ್ ಸರ್ಟನ್ ಗೋಲ್ಸ್ ಇರುತ್ತೆ. ನಾನು ಈ ಸಾಂಗ್ ಕಲಿಬೇಕು ಗಿಟಾರ್ ಅಲ್ಲಿ ಅಥವಾ ಪಿಯಾನೋಲಿ, ಈ ಸಾಂಗ್ ಕಲಿಬೇಕು. ಸೊ ಇನ್ನೊಬ್ರಿಗೆ ನಾನು ಪಿಯಾನೋಲಿ AR ರೆಹಮಾನ್ ತರ ಕಂಪೋಸ್ ಮಾಡ್ಬೇಕು, ಚರಣ್ ರಾಜ್ ತರ ನಾನು ಮ್ಯೂಸಿಕ್ ಕಂಪೋಸಿಷನ್ ಮಾಡ್ಬೇಕು. ಸೊ ಈ ತರ ಸುಮಾರು ಇಂಟ್ರೆಸ್ಟ್ ಇರುತ್ತೆ. ಬಟ್ ಅವ್ರಿಗೆ ಏನಂದ್ರೆ ದೇ ಹ್ಯಾವ್ ಅ ಗೋಲ್, ದಟ್ ಇಸ್ ಗುಡ್. ಹ್ಯಾವಿಂಗ್ ಅ ಗೋಲ್ ಇಸ್ ಗುಡ್. ಬೇರೆ ಹಲವಾರು ಮ್ಯೂಸಿಷಿಯನ್ಸ್ ಏನೇನ್ ಅದ್ಭುತವಾಗಿ ಕೆಲ್ಸಗಳು ಮಾಡಿದ್ದಾರೆ, ಇದನ್ನೆಲ್ಲ ಅನಲೈಸ್ ಮಾಡೋದು ತುಂಬಾ ಒಳ್ಳೇದು. ಇಟ್ ಗಿವ್ಸ್ ಯು ಅ ಲಾಟ್ ಆಫ್ ನಾಲೆಡ್ಜ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ನಿಮ್ಗೆ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಸಿಗಕ್ಕೆ ಮ್ಯೂಸಿಕ್ ಅಲ್ಲಿ, ನೀವು ಮ್ಯೂಸಿಕ್ ನ ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಅ ಲ್ಯಾಂಗ್ವೇಜ್. ವೈ? ಬಿಕಾಸ್ ಇಫ್ ಯು ಇಮ್ಯಾಜಿನ್, ಐ ಮೀನ್ ಇಫ್ ಯು ಕನ್ಸಿಡರ್ ಇಂಗ್ಲಿಷ್ ಆರ್ ಕನ್ನಡ, ನಾವು ಚಿಕ್ಕಂದ್ರಿಂದ ಹೆಂಗೆ ಕಲ್ತ್ಕೊಂಡ್ ಬಂದಿದೀವಿ ಅಂದ್ರೆ ಇದ್ರಲ್ಲಿ ನಾವೇನು ಥಿಯರಿ ಕಲ್ತ್ಕೊಂಡಿಲ್ಲ. ಸೊ ಕನ್ನಡ ಎಕ್ಸೆಪ್ಟ್ ಫಾರ್ ಪೋಯಿಟ್ಸ್ ಅಂಡ್ ಲಿಟ್ರೇಚರ್ ಎಲ್ಲ ಓದಿರೋರು, ಅವ್ರದ್ದು ದ ವೇ ದೇ ಡೂ ಇಟ್ ಇಸ್ ಡಿಫ್ರೆಂಟ್. ಬಟ್ ನಾರ್ಮಲ್ ಪೀಪಲ್ ಲೈಕ್ ಅಸ್, ನಮ್ಗೆ ವಿ ಹ್ಯಾವ್ ಲರ್ನ್ ದ ಲ್ಯಾಂಗ್ವೇಜ್. ನಾವು ಹೆಂಗ್ ಮಾತಾಡ್ತೀವಿ, ವಿ ಹ್ಯಾವ್ ಡೆವಲಪ್ಡ್ ಓವರ್ ದ ಇಯರ್ಸ್. ಸೊ ನಾವೇ ಅದನ್ನ ಬೇರೆಯವ್ರು ಹೆಂಗ್ ಮಾತಾಡ್ತಾರೆ ನೋಡಿ ನೋಡಿ ಕಲ್ತಿದ್ವಿ. ಅಂಡ್ ಇವಾಗ ನಾನ್ ನಿಮ್ಗೆ ಏನಾದ್ರು ಕಾನ್ವರ್ಸ್ ಮಾಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ಅಂದ್ರೆ, ನಾನೊಂದ್ ಸೆಂಟೆನ್ಸ್ ಫಾರ್ಮ್ ಮಾಡ್ಕೊಂಡು ಅದನ್ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ನಾನು ನಿಮ್ಗೆ ಆ ಭಾಷೆಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ. ಸೊ ಮ್ಯೂಸಿಕ್ ನಾನು ನೀವು ಇದೇ ತರ ಆಸ್ ಅ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಒಂದ್ ಫ್ರೆಶ್ ಓಪನ್ ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ನಿಮ್ಗೆ ದೇರ್ ಇಸ್ ಒನ್ ಮೂವಿ, ಇನ್ಫ್ಯಾಕ್ಟ್ I forgot the name of the movie. ಆ ಮೂವಿಲ್ ನಾನು ನೋಡಿದೆ. ಇಟ್ಸ್ ಅ ಮ್ಯೂಸಿಕಲ್ ಮೂವಿ. ಬಸ್ ಚಿಕ್ಕ ಹುಡ್ಗ, ಅವನ್ಗೆ ಗಿಟಾರ್ ಕೊಡ್ತಾರೆ. ಹಿ ಇಸ್ ಲೆಫ್ಟ್ ಇನ್ ಅ ಹೌಸ್ ವಿತ್ ಅ ಗಿಟಾರ್. ಸೊ ಅವನ್ಗೆ ಗಿಟಾರ್ ನುಡ್ಸಕ್ ಬರಲ್ಲ, ಏನು ಬರಲ್ಲ. ಗಿಟಾರ್ ಪ್ರಾಬ್ಲಿ he has not seen it before. So he just starts playing it. He doesn't know ಬೇರೆಯವ್ರು ಹೆಂಗ್ ಪ್ಲೇ ಮಾಡ್ತಾರೆ, ಬೇರೆ ಅವ್ರಿಗೆ ಏನ್ ಅಪ್ರೋಚ್ ಇದೆ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು. ಸೊ
he just starts playing, and movie they have shown that that open perspective of learning music. So I feel that is a very good thing. Although also ನೀವು ಬೇರೆ ನಾನು ಹೇಳ್ದಂಗೆ ಎಲ್ಲರೂ ಮಾಡಿರೋದನ್ನ ತಿಳ್ಕೊಳ್ಳೋದು ತುಂಬಾ ಒಳ್ಳೇದು, ಬಟ್ ಗೆಟಿಂಗ್ ದಟ್ ಫ್ರೆಶ್ ಪರ್ಸ್ಪೆಕ್ಟಿವ್ ಅದ್ ನಿಮ್ಗೆ ಯಾವಾಗ ಬರುತ್ತೆ ಅಂತ ಅಂದ್ರೆ ನೀವು ಮ್ಯೂಸಿಕ್ ನ ಅರ್ಥ ಮಾಡ್ಕೊಂಡಾಗ. ಸೊ ಈ ಸಿಚುಯೇಷನ್ ಅಲ್ಲಿ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಖಂಡಿತ. ಸೊ ಐ ಹೋಪ್ ನಿಮ್ಗೆ ಏನಂತ ಪಿಯಾನೋ ಕಾಣಿಸ್ತಾ ಇದೆ. ಅಂಡ್ ಓಕೆ, ಸೊ ಕೇಳಿಸ್ತಾ ಇದೆಯಾ ಪಿಯಾನೋ? ನೋಡಿ, ಕೇಳಿಸ್ತಾ ಇದೆ. ಓಕೆ, ಸೊ ಇವಾಗ ನಾನ್ ಸಾಂಗ್ ಕಂಪೋಸ್ ಮಾಡುವಾಗ ಅಥವಾ ಇಫ್ ಐ ಆಮ್ ರೈಟಿಂಗ್ ಅ ಪೀಸ್ ಆಫ್ ಮ್ಯೂಸಿಕ್, ನಾನ್ ಹೆಂಗ್ ಅಪ್ರೋಚ್ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಸೊ ದ ಫಸ್ಟ್ ಥಿಂಗ್ ಈಸ್ ದ ಎಮೋಷನ್. So the first thing is the kind of character that we are building through music. Okay. So for example, ivaga if I want a happy, peaceful character, Nantara. Yeah, someone like you. Yes, absolutely. So who's very relaxed and happy in life, and happy in life, just imagine. Okay, relaxed. Relaxed in general. Okay. So anyway, so if I have to write if I have to compose a tune which sounds relaxed and happy and on the brighter side, so this is an example. So probably to you that sounds happy, joyful. ಹೌದು. And yeah, of course, even to me that is sounding happy and joyful. So ಅದೇ ಟ್ಯೂನ್ ನ ನಾನು ಈ ಟ್ಯೂನ್ ರಾಗ ಚೇಂಜ್ ಮಾಡಿದ್ರೆ, ಇನ್ ವೆಸ್ಟರ್ನ್ ಮ್ಯೂಸಿಕ್ ಅದನ್ನ ಸ್ಕೇಲ್ ಅಂತ ಕರೀತಾರೆ. So if I change the scale or raga of this tune that I played, let me show you how that would sound. So you can see how the emotion changed with the same tune. But I did not change the tune, I did not change the rhythm. Ella first ಹೆಂಗ್ ಪ್ಲೇ ಮಾಡಿದೆ ಹಂಗೆ ಇತ್ತು, ಬಟ್ ನಾನೇನ್ ಚೇಂಜ್ ಮಾಡಿದೆ, ರಾಗ ಒಂದು ಚೇಂಜ್ ಮಾಡಿದೆ. ಸೊ ಈ ರಾಗ ಆರ್ ಸ್ಕೇಲ್ ಅಂತ ಇದೆಯಲ್ಲ, ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಮ್ಯೂಸಿಕ್ ವಿಚ್ ಡಿಟರ್ಮೈನ್ಸ್ ದ ಎಮೋಷನಲ್ ಕ್ಯಾರೆಕ್ಟರ್. ಸೊ ಐ ಕ್ಯಾನ್ ಆಲ್ಸೋ ಮೇಕ್ ದಿಸ್ sound a little more enthusiastic, or probably I don't have a word for this emotion, so let me try a different version of the same melody. Okay. Right. So you can see how the emotion changes with the change in scale. ಹೌದು ಕಾಣುತ್ತೆ. ಸೊ ಈ ತರ ನಿಮ್ಗೆ ಸುಮಾರು ರಾಗಗಳಿದೆ ಮ್ಯೂಸಿಕ್ ಅಲ್ಲಿ, ಸುಮಾರು ಸ್ಕೇಲ್ಸ್ ಇದೆ. ಸೊ ಅಂಡ್ ಐ ಬಿಲೀವ್ ದಿಸ್ ಇಸ್ ಒನ್ ಕೀ ಥಿಂಗ್ ಟು ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಸಿಕ್ ಆಸ್ ಅ ಲ್ಯಾಂಗ್ವೇಜ್. ಸ್ಕೇಲ್ ಅನ್ನೋದು ರಾಗಗಳು. ಎಸ್. ಸೊ ಯಾರೇ ಮ್ಯೂಸಿಕ್ ಎಲ್ಲೇ ಕಲ್ತ್ರುನು, ವೆದರ್ ಇಟ್ ಇಸ್ ಇಂಡಿಯನ್, ವೆಸ್ಟರ್ನ್, ಎನಿ ಸ್ಟೈಲ್ ಆಫ್ ಮ್ಯೂಸಿಕ್ ಕಲ್ತ್ರುನು, ಸೊ ನಿಮ್ಗೆ ಎಂಫಸಿಸ್ ಮಾಡೋದು ಈ ಸ್ಕೇಲ್ಸ್ ಅಥವಾ ರಾಗಾಸ್ ಮೇಲೆ. ಸೊ ಬಿಕಾಸ್ ದಿಸ್ ಇಸ್ ಮೋರ್ ಲೈಕ್ ನಿಮ್ಗೆ ನಿಮ್ ವಾಯ್ಸ್ ಅಲ್ಲಿ ಯಾವ ಟೋನ್ ಅಲ್ಲಿ ಮಾತಾಡ್ತೀರಾ, ನೀವ್ ಹೆಂಗೆ ಡೆಲಿವರ್ ಮಾಡ್ತೀರಾ, ನೀವ್ ಏನ್ ಹೇಳ್ಬೇಕು ಅನ್ನೋದನ್ನ. ಸೊ ಇನ್ನು ಕೆಲವು ಯಾವ್ದಾರ ಇದನ್ನ ಕೊನೆಗೆ ಹಂಚ್ಕೊಳ್ಳಿ ನಮ್ ಜೊತೆ, ನೀವು ಈ ತರ ಬೇರೆ ಯಾವ್ದಾರ ರೆಪ್ರೆಸೆಂಟೇಷನ್ಸ್ ಇದೆ ಇಮೋಷನ್ದು ಅಂತ. ಖಂಡಿತ, ಶೋರ್. ಈ ಇಮೋಷನ್ ಅನ್ನೋದು ತುಂಬಾ ಒಳ್ಳೆಯದು. ಅಂದ್ರೆ ನಾನು ನಿಮ್ಮ ಹತ್ರ ಬಂದಾಗ ನಂಗೆ ಇವತ್ತಿಗೂ ಜ್ಞಾಪಕ ಇದೆ. ಅಂದ್ರೆ ನಾನ್ ನಿಮ್ಗೆ ಹೇಳಿದ್ದೆ, ನಂಗೆ ಹೆವಿ ಮೆಟಲ್ ಕಲಿಯಕ್ಕೆ ಬಹಳ ಇಷ್ಟ. ನನಗೆ ಸಾಧಾರಣವಾದ ಮ್ಯೂಸಿಕ್ ಅದ್ರ ಬಗ್ಗೆ ಅಷ್ಟು ಕಾಳಜಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಬಟ್ ನಾ ಜಾಸ್ತಿ ಗಿಟಾರ್ ಅನ್ನೋದನ್ನ ಹಿಡ್ಕೊಂಡಿದ್ದೆ ಬರೀ ಮೆಟಲ್ ಬಾರ್ಸೋದಕ್ಕೋಸ್ಕರ ಅಂತ. ಆ ಒಂದು ಇದನ್ನ ಇಂಡಿಯಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಮೆಟಲ್ ಸೀನ್ ಅನ್ನೋದು ಯಾವ ತರ ಬಂತು ಅಂತ ಒಂದ್ ಸ್ವಲ್ಪ ಹೇಳ್ತೀರಾ, ಅಥವಾ ಅಂಡ್ ನಿಮ್ಮ ಇನ್ವಾಲ್ವ್ಮೆಂಟ್ ಅದ್ರ ಮೇಲೆ ಹೇಗೆ ಅಂತ? ಸೊ ಫಸ್ಟ್ ಆಫ್ ಆಲ್ ಏನಂದ್ರೆ, ನೀವು ಮೆಟಲ್ ಮ್ಯೂಸಿಕ್ ನಿಮ್ಗೆ ಇಷ್ಟ ಅಂತ ನನಗ್ ಹೇಳಿದಾಗ, ನಿಮ್ಗೆ ಫಾರ್ ಮೀ ಟು ಟೀಚ್ ಯು, ನನ್ಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು, ಬಿಕಾಸ್ ಇಟ್ ವಾಸ್ ದ ಸೇಮ್ ಫಾರ್ ಮೀ.
So metal music was the same for me. So as I said, as you also mentioned, ಬೇರೆ ಫಾರ್ಮ್ಸ್ ಆಫ್ ಮ್ಯೂಸಿಕ್ ಇಷ್ಟ ಇಲ್ಲ ಅಂತ ಅಲ್ಲ, ಇದು ನನ್ಗೂ ಜಾಸ್ತಿ ಇಷ್ಟ ಆಯ್ತು. ಬಿಕಾಸ್ ಯಾಕಂದ್ರೆ ಮೆಟಲ್ ಮ್ಯೂಸಿಕ್ probably you have that experience. Metal music ಅಲ್ಲಿ ನಿಮ್ಗೆ you have to face a lot of technical challenges on the guitar, and it's usually fast paced music. ತುಂಬಾ ಬಾಕಿ ಇದಕ್ಕಿಂತ ತುಂಬಾನೇ ಫಾಸ್ಟ್. That's right. And it is a very aggressive form of music. ಕೋಪ ಅನ್ನೋದು ತುಂಬಾ ಕಾಣಿಸ್ಕೊಳ್ಳುತ್ತೆ ಅದರಲ್ಲಿ ಅಲ್ವಾ? ಹೌದು. ಸೊ ನಮ್ಗೆ ಪ್ರಾಬ್ಲಿ ಫ್ಯೂ ಇಯರ್ಸ್ ಬ್ಯಾಕ್ ಎಲ್ಲರಿಗೂ ಕುದಿಯೋ ರಕ್ತ ಇರುತ್ತೆ, ಅಂಡ್ ಸೊ ದಟ್ ಇಸ್ ಒನ್ ರೀಸನ್ ವೈ ಐ ಯೂಸ್ ಟು ಲೈಕ್ ಮೆಟಲ್ ಮ್ಯೂಸಿಕ್. ಪ್ರಾಬ್ಲಿ ನಿಮ್ಗೂ ಸಹ. ಹೌದೌದು, ನಾ ಇವತ್ತಿಗೂ ಅದೇ ಕೇಳೋದು. ಅಂಡ್ ಇವತ್ತಿಗೂ ನಾನು ಏನು ಪ್ರಾಕ್ಟೀಸ್ ಅನ್ನೋದು ಏನೇನ್ ಮಾಡ್ತೀನಿ ಅದು ನಾ ಮೆಟಲ್ ಮೇಲೆ ಪ್ರಾಕ್ಟೀಸ್ ಮಾಡೋದು. ನೀವು ಬ್ಯಾಂಡ್ ಗಳಲ್ಲಿ ಸುಧಾ ಮೆಟಲ್ ಬಾರಿಸ್ತಿದ್ರಿ ಅಲ್ವಾ ನೀವು, ಅಥವಾ ಬೇರೆ ತರದ್ ಬಾರಿಸ್ತಾ ಇದ್ರ ನಿಮ್ಮ ಬ್ಯಾಂಡ್ ಗಳಲ್ಲಿ? ಇಲ್ಲ, ನಾನ್ ಫಸ್ಟ್ ಬ್ಯಾಂಡ್ ಶುರು ಮಾಡಿದ್ದೇನೆ, ನಾನ್ ಕನ್ಫೆಷನಲ್ ಅಂತ ಒಂದ್ ಬ್ಯಾಂಡ್ ಜೊತೆ ಪ್ಲೇ ಮಾಡ್ತಾ ಇದ್ದೆ. ಸೊ ನಾನು ಬೇಸ್ ಗಿಟಾರಿಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದು ಆ ಬ್ಯಾಂಡ್ ಅಲ್ಲಿ. ಸೊ ಇಟ್ ವಾಸ್ ಹಾರ್ಡ್ ಕೋರ್ ಮೆಟಲ್. ಸೊ and by then I was also a metal head, which means I was listening to a lot of metal. And that band, what we used to play, the kind of songs, metal music now in play ಮಾಡ್ತಾ ಇದ್ವಿ, that really motivated me to get into metal more. So favorite bands ಯಾವುದು ಮೆಟಲ್ ಅಲ್ಲಿ ಕೇಳಬಹುದಾ? Initially I used to listen to a lot of the same songs which my band and me were playing. So some bands are Lamb of God, Bullet for My Valentine. Now even we used to play your favorite band, Amon Amarth. And I used to listen to a lot of metal bands. Opeth, yes, that's right. ಹೌದು. ಓಪೆತ್ ಬಗ್ಗೆ ಒಂದೇ ಒಂದು ವಿಷಯ ಹೇಳ್ಬೇಕು ಅಂದ್ರೆ, ಇದು ನನ್ನ ತುಂಬಾ ಕ್ಲೋಸ್ ಆಗಿರುವಂತ ಬ್ಯಾಂಡ್. ಅಂದ್ರೆ ನಾನು ಬಹಳ ಇಷ್ಟಪಡ್ತೀನಿ. ಒಂದು ಓಪೆತ್ ಹಾಡು ಒಂದು ಪುಸ್ತಕ ಇದ್ದಂಗೆ, ಯಾಕೆಂದ್ರೆ ಅದು ಬರೀ ಒಂದು ಸ್ಟೈಲ್ ಅಲ್ಲಿ ಇರೋದಿಲ್ಲ. ಒಂದು ಹಾಡು ಒಳಗಡೆ ಏನೇನೋ ಹೇಗೋ ಹೋಗಿ ತಿರ್ಕೊಂಡು ಹೋಗುತ್ತೆ. ಹಾಡು 10-12 ನಿಮಿಷ ಎಲ್ಲ ಇರುತ್ತೆ. ಸೊ ಓಪೇತ್ ಬಂದು ದ ಕೈಂಡ್ ಆಫ್ ಸ್ಟೈಲ್ ಅವ್ರು ಪ್ಲೇ ಮಾಡೋ ಸ್ಟೈಲ್ಗೆ ಸೈಕೆಡೆಲಿಕ್ ರಾಕ್, ಸೈಕೆಡೆಲಿಕ್ ಮೆಟಲ್ ಅಂತ ಕರೀತಾರೆ. ಓಕೆ, ಅದ್ ನಂಗೆ ಗೊತ್ತಿರಲಿಲ್ಲ. ಓಕೆ, ನಾ ಬರೀ ಮೆಟಲ್ ಅನ್ಕೊಂಡು. ಇಲ್ಲ, ಮೆಟಲ್ ಯಾಕಂದ್ರೆ ಮುಂಚೆ ಸೇ 20 years ಬ್ಯಾಕ್ ಮೆಟಲ್ ಮ್ಯೂಸಿಕ್ ಅಂತ they used to consider Iron Maiden heavy metal. So that was one of the earliest bands, heavy metal bands. But ivattina heavy metal anta ನೀವು ತಗೊಂಡ್ರೆ Iron Maiden is not considered metal as heavy as ನಾವು ಇವಾಗ ಬ್ಯಾಂಡ್ಸ್ ಏನ್ ಪರ್ಫಾರ್ಮ್ ಮಾಡ್ತಾ ಇದಾರೆ, ಕಂಪೋಸ್ ಮಾಡ್ತಾ ಇದಾರೆ. ಸೊ ಇಟ್ಸ್ ನಾಟ್ ದ ಸೇಮ್ ಮೀನಿಂಗ್ ನಾವು. ಓಪೆತ್ ಅನ್ನೋದು ನನಗೆ ತುಂಬಾ ಕ್ಲೋಸ್ ಆ ವಿಷಯದಲ್ಲಿ. ಓಪೆತ್ ವಾಸ್ ಒನ್ ಆಫ್ ಮೈ ಫೇವರೇಟ್ ಬ್ಯಾಂಡ್ಸ್. ಇನ್ನೊಂದು ಬ್ರೇಕ್ ತಗೊಳ್ಳೋಣ ಈ ಒಂದು ಸ್ಟೇಜ್ ಅಲ್ಲಿ, ಮತ್ತೆ ಮುಂದುವರ್ಸೋಣ ನಮ್ಮ ಸಂಭಾಷಣೆನ ಒಂದು ಸಣ್ಣ ಬ್ರೇಕ್ನ ನಂತರ. முன்ன ஒரு காலத்துலன்னு ஆரம்பிச்சு நம்ம தாத்தா பாட்டி சொல்ற கதை நம்ம யாருக்குமே மறக்காது. ஸ்டோரி டைம் தமிழ் அந்த பொன்னான காலத்துக்கு உங்களை மறுபடியும் கூட்டிக்கிட்டு போக போகுது. ஹாய், ஸ்டோரி டைம் தமிழ் பாட்காஸ்டுக்காக உங்களுடன் ரவிசங்கர் பாலச்சந்திரன். பொழுதுபோக்கு மட்டும் இல்லாம உங்க குழந்தைகளுக்கு நல்ல நெறிகளை கற்பனையுடன் கூடிய கதைகளாக வழங்க வருகிறது ஸ்டோரி டைம் தமிழ் பாட்காஸ்ட். ஒவ்வொரு நாளும் புதிய புதிய கதைகளை IVM இணையதளத்திலையும், IVM பாட்காஸ்ட் ஆப்லயும், யூடியூப்லயும், மத்த ஆடியோ தளங்களிலும் நீங்க கேட்கலாம். ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಸೂರ್ಯ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಸೂರ್ಯ ಅವರೇ, ನಿಮ್ಮ ಮ್ಯೂಸಿಕ್ ಸ್ಕೂಲ್ ಬಗ್ಗೆ ಹೇಳಿ. ನಾನು ನಿಮ್ಮ ಮ್ಯೂಸಿಕ್ ಸ್ಕೂಲಲ್ಲೇ ಓದ್ದೋನು, ನಿಮ್ಮ ಮ್ಯೂಸಿಕ್ ಸ್ಕೂಲಲ್ಲೇ ಕಲ್ತೋನು. ಬಟ್ ನಾನು ಶುರುಲಿ ಕಲ್ತೆ ಅಂತ ಅನ್ಕೋತೀನಿ. ನಿಮ್ಮ ಮ್ಯೂಸಿಕ್ ಸ್ಕೂಲ್ ಸ್ಟಾರ್ಟ್ ಆಗಿದ್ದ ಹೊಸರಲ್ಲಿ, ಸ್ಟಾರ್ಟ್ ಆಗಿ 2-3 ವರ್ಷದಲ್ಲಿ ಬಂದೋನು. ಈಗ ಆ ಸ್ಕೂಲ್ದು ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬಿಟ್ಟಿದೆ. ನೀವು ಶುರುವಿಂದ ಇವತ್ತಿನ ತನಕ ಯಾವ ತರ ಬಂತು ಅನ್ನೋದ್ರ ಬಗ್ಗೆ ಹೇಳಿ. ಯಾವ ಕೋರ್ಸಸ್ ಮಾಡ್ತೀರಾ, ಏನೇನ್ ಇದು ಮಾಡ್ತೀರಾ, ಎಲ್ಲಾನು ಫುಲ್ ನಿಮ್ಮ ಸ್ಕೂಲ್ ಬಗ್ಗೆ A to Z ಹೇಳ್ಬಿಡಿ ಇವತ್ತು. ಸೊ ನಾವು 2016 ಅಲ್ಲಿ ನಾನು ಶುರು ಮಾಡಿದ್ದು.
ನಾನು ನಿಮ್ಗೆ ಪ್ರೀವಿಯಸ್ಲಿ ಹೇಳಿದ್ದೆ, ನಾನು ಯೂಸ್ ಟು ಕಂಡಕ್ಟ್ ಮ್ಯೂಸಿಕ್ ಕ್ಲಾಸಸ್ ನನ್ ಗ್ಯಾರೇಜ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೆ ಅಂತ. ಸೊ ಅದಾದ್ಮೇಲೆ ನಾನು ಆಡಿಯೋ ಇಂಜಿನಿಯರಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ವಾಪಸ್ ಮೈಸೂರ್ಗೆ ಬಂದು ಚೆನ್ನೈಯಿಂದ. ಸೊ ನನ್ಗೆ ಐ ಹ್ಯಾಡ್ ಪ್ಲಾನ್ಸ್ ಆಫ್ ಡೂಯಿಂಗ್ ದಿಸ್. ಸೊ ಬಿಕಾಸ್ ನಾನ್ ಮುಂಚೆ ಗ್ಯಾರೇಜ್ ಅಲ್ಲಿ ಮಾಡ್ತಾ ಇದ್ರಿಂದ ನನ್ಗೆ ಐ ಹ್ಯಾಡ್ ದ ಕಾನ್ಫಿಡೆನ್ಸ್. ಸೊ ಏನ್ ಮಾಡ್ಬೇಕು, ಥಿಯರಿ ಎಲ್ಲ ಹೆಂಗ್ ಸ್ಟ್ರಕ್ಚರ್ ಮಾಡ್ಬೇಕು, ಟೀಚಿಂಗ್ ಮೆಥಡ್ಸ್ ಹೆಂಗಿರ್ಬೇಕು. ಸೊ ಐ ಹ್ಯಾಡ್ ಅ ಕ್ಲಿಯರ್ ಕಟ್ ಪಿಕ್ಚರ್ ಏನ್ ಮಾಡ್ಬೇಕು, ಹೌ ಟು ಸೆಟ್ ಅಪ್ ದ infrastructure and equipment and everything. So 2016 ಅಲ್ಲಿ I started with only one student. In fact, ಇಲ್ಲಿ ನಿಮ್ಗೂ ಹೇಳ್ಕೊಟ್ಟಿದ್ದಾರೆ ಅವರು, ಇನ್ನೊಬ್ರು ಟ್ಯೂಟರ್ ಅಭಿಷೇಕ್ ಅಂತ. ಸೊ ಹಿ ವಾಸ್ ಆಲ್ಸೋ ಮೈ ಬ್ಯಾಂಡ್ ಮೇಟ್. ನಮ್ ಬ್ಯಾಂಡ್ ಅಲ್ಲೂ ಪ್ಲೇ ಮಾಡ್ತಾ ಇದ್ದ ಅವನು ಸುಮಾರು ಕಾನ್ಸರ್ಟ್ಸ್ಗೆ. ಸೊ ಹಿ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಡೆವಲಪಿಂಗ್ ಹಿಸ್ ಸ್ಕಿಲ್ಸ್ ಅಂಡ್ ನನ್ ಜೊತೆಗೆ ಇರ್ತಾ ಇದ್ದ ಅವನು ಯಾವಾಗ್ಲೂ ರೆಕಾರ್ಡಿಂಗ್ಸ್, ಕಾನ್ಸರ್ಟ್ಸ್ ಅಲ್ಲೆಲ್ಲ. ಸೊ ಅವ್ರು ಫಸ್ಟ್ ಸ್ಟೂಡೆಂಟ್ ಆಗಿ ನಾವ್ ಆಕ್ಚುಲಿ ಇನಾಗ್ರೇಷನ್ ನ ಮಾಲ್ ಆಫ್ ಮೈಸೂರಲ್ಲಿ ಮಾಡಿದ್ವಿ. ಸೊ ಮ್ಯೂಸಿಕ್ ಸ್ಕೂಲ್ ಇನಾಗ್ರೇಷನ್ ಇವೆಂಟ್ ನ. ಸೊ ಅಲ್ಲಿ ಟು ಬಿ ಫ್ರಾಂಕ್ ನಮ್ಗೆ ಐ ಹ್ಯಾಡ್ ಟು ಬ್ರಿಂಗ್ ಇನ್ ಅ ಲಾಟ್ ಆಫ್ ಡಿಫ್ರೆಂಟ್ ಮ್ಯೂಸಿಷಿಯನ್ಸ್, ಡ್ರಮ್ಸ್ಗೆ ಮತ್ತೆ ಬೇಸ್ ಗಿಟಾರ್ಗೆ. ಸೊ ಎವ್ರಿ ಒನ್ ಇನ್ ದ ಬ್ಯಾಂಡ್ ಹ್ಯಾಡ್ ದೇರ್ schedules and our work ಇತ್ತು. ಸೊ ಅಲ್ಟಿಮೇಟ್ಲಿ ಇಟ್ ವಾಸ್ ಲೈಕ್ ಲಾಸ್ಟ್ ಡೇ ಪ್ರಿಪರೇಷನ್ ತರ ಇತ್ತು. And ಎಲ್ಲ ಪ್ರಿಪರೇಷನ್ ಹಾಗೆ ಇರುತ್ತೆ. So as you can expect, I was not really satisfied with the performance and I thought okay, ಆಗೋಯ್ತಲ್ಲ ಇನ್ನೇನಿಲ್ಲ ಅಂತ ಅನ್ಕೊಂಡಿದ್ದೆ. So but my family and even my wife, everyone was very supportive and they said ಇಲ್ಲ ನೀನ್ ಮಾಡ್ತೀಯಾ ಮಾಡು ಅಂತ. ಸೊ ಇವನ್ ವಿತ್ ಒನ್ ಸ್ಟೂಡೆಂಟ್ ನಾನು ಮನೆಯಿಂದ ಟೈಮ್ ಮಾಡ್ಕೊಂಡು ಇವನ್ ಜಸ್ಟ್ ಫಾರ್ ದಟ್ ಒನ್ ಸ್ಟೂಡೆಂಟ್ ಅದೇ ಇಂಟ್ರೆಸ್ಟ್ ಇಟ್ಕೊಂಡು ಬಂದು ಹೇಳ್ಕೊಡ್ತಾ ಇದ್ದೆ. ಸೊ ಹಂಗೆ ವರ್ಡ್ ಸ್ಪ್ರೆಡ್ ಆಯ್ತು. ಸೊ ಅಂಡ್ ನಮ್ಮಲ್ಲಿ ಏನಂದ್ರೆ ಐ ವಾಂಟೆಡ್ ದ ಸ್ಟೂಡೆಂಟ್ಸ್ ಟು ಹ್ಯಾವ್ ಅ ಡೆಡಿಕೇಟೆಡ್ ಪ್ರಾಕ್ಟೀಸ್ ಸೆಷನ್. ಸೊ ಯೂಶಲಿ ಮ್ಯೂಸಿಕ್ ಕ್ಲಾಸಸ್ ಅಲ್ಲಿ ನೀವು ಎಷ್ಟೊಂದ್ ಕಡೆ ಅಬ್ಸರ್ವ್ ಮಾಡಿರ್ಬೋದು, ಪಕ್ಕದಲ್ಲೇ ಎಷ್ಟೊಂದ್ ಬೇರೆ ಬೇರೆ ಸ್ಟೂಡೆಂಟ್ಸ್ ಕೂತ್ಕೊಂಡು ಅವ್ರ ಲೆಸನ್ ಅವ್ರವ್ರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಒಬ್ಬರು ಪ್ರಾಕ್ಟೀಸ್ ಮಾಡಿದಾಗ ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಈ ಎಲ್ಲಾ ಫ್ಯಾಕ್ಟರ್ಸ್ನು ನಾನು ಕನ್ಸಿಡರ್ ಮಾಡ್ಕೊಂಡು, ಬಿಕಾಸ್ ನಾನು ಎಷ್ಟೊಂದ್ ಕಡೆ ಕಲಿತಾ ಇದ್ನಲ್ಲ ಮುಂಚೆ, ನನ್ಗೆ ಐ ನೋ ದ ಡಿಫಿಕಲ್ಟೀಸ್ ದಟ್ ಐ ಯೂಸ್ ಟು ಫೇಸ್ ವೈಲ್ ನಾನು. ಸೊ ಇನಿಷಿಯಲಿ ನಾನು ಐ ಮೇಡ್ ಶೋರ್ ಈ ತರ ಯಾರೇ ಕಲಿಯಕ್ ಬಂದ್ರು ಅವ್ರಿಗೆ ಈ ತರ ಡಿಫಿಕಲ್ಟೀಸ್ ಇರಬಾರ್ದು ಅಂತ. ಸೊ ಎಲ್ಲಾ ಸ್ಟೂಡೆಂಟ್ಗೂ ಒಂದೊಂದು ಹೆಡ್ಫೋನ್ ಕೊಡ್ತಾ ಇದ್ವಿ. ಎಲ್ಲಾ ಸ್ಟೂಡೆಂಟ್ಗೂ ಅವ್ರದೇ ಒಂದು ಕಂಪ್ಯೂಟರ್ ಇರ್ತಾ ಇತ್ತು, ವೇರ್ ದೇ ಕುಡ್ ಸಿ ದ ನೋಟ್ಸ್ ಅಂಡ್ ಲರ್ನ್. ಸೊ ಆ ಇಂಡಿವಿಜುವಲ್ ಡೆಡಿಕೇಟೆಡ್ ಪ್ರಾಕ್ಟೀಸ್ ಸೆಷನ್ ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೆ. ಸೊ ಅಂಡ್ ಟು ಮೈ ಸರ್ಪ್ರೈಸ್ ನನ್ಗೆ ದಟ್ ಪ್ರೂವ್ ಟು ಬಿ ವೆರಿ successful and that proved to be giving results. So I got very good results from that. ಸೊ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ರು. ನನ್ಗೆ ನನ್ನ ಸ್ಟೂಡೆಂಟ್ಸ್ ನೋಡ್ಬಿಟ್ಟು ಐ ವಾಸ್ ಇನ್ ಫ್ಯಾಕ್ಟ್ ಫೀಲಿಂಗ್ ವೆರಿ ಪ್ರೌಡ್ ದಟ್ ಐ ಕುಡ್ ಮೇಕ್ ಮೈ ಸ್ಟೂಡೆಂಟ್ಸ್ ಪ್ಲೇ ಅಂಡ್ ಕೇಪಬಲ್ ಆಫ್ ವಾಟ್ ದೇ ಆರ್ ಟುಡೇ ಅಂತ. ಸೊ ಅಲ್ಲಿಂದ ಶುರು ಆಯ್ತು. ದೆನ್ ನನ್ನ ತಮ್ಮ, ಹಿ ವಾಸ್ ಆಲ್ಸೋ ಇಂಟು ಮ್ಯೂಸಿಕ್, ಹಿ ವಾಸ್ ಆಲ್ಸೋ ಇಂಟು ಮೆಟಲ್, ಹಿ ವಾಸ್ ಆಲ್ಸೋ ಪರ್ಫಾರ್ಮಿಂಗ್ ವಿತ್ ಮೀ. ಸೊ ನಮ್ ಕಾನ್ಸರ್ಟ್ಸ್ ಅಲ್ಲೆಲ್ಲ ಎಷ್ಟೊಂದು ಕಾನ್ಸರ್ಟ್ಸ್ ಅಲ್ಲಿ ಪ್ಲೇ ಮಾಡಿದ್ದಾನೆ. ದೆನ್ ಹಿ ಆಲ್ಸೋ ಜಾಯಿನ್ಡ್ ನಮ್ ಮ್ಯೂಸಿಕ್ ಸ್ಕೂಲ್ ಅಲ್ಲಿ ಆಸ್ ಎ ಟ್ಯೂಟರ್. ಸೊ ಹಂಗೆ ನಮ್ಮ ಫಸ್ಟ್ ಸ್ಟೂಡೆಂಟ್ ಅಭಿಷೇಕ್ ಅವರು ಟ್ಯೂಟರ್ ಆಗಿ ಜಾಯಿನ್ ಆದ್ರು ಆಮೇಲೆ. ಸೊ ಆಫ್ಟರ್ 6 to 8 months ಆಫ್ ಟ್ರೈನಿಂಗ್. ಸೊ ಟ್ಯೂಟರ್ ಆಗಿ ಜಾಯಿನ್ ಆದಾಗ ಇಟ್ ಡಸಂಟ್ ಮೀನ್ ಲರ್ನಿಂಗ್ ಅಲ್ಲಿ ನಿಲ್ಲುತ್ತೆ ಅಂತ. ಸೊ ಲರ್ನಿಂಗ್, ಆಸ್ ಐ ಮೆನ್ಷನ್ಡ್ ಅರ್ಲಿಯರ್, ಇಟ್ ಇಸ್ ಫಾರ್ ಎವರ್. ಅಂಡ್ ಸೊ ಅಲ್ಲಿಂದ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ವಿ. ಇನ್ನು ವಿ ಮೇಡ್ ದ ಪ್ಲೇಸ್ ಲಿಟಲ್ ಮೋರ್ ಪ್ರೆಸೆಂಟಬಲ್ ಆಸ್ಥೆಟಿಕಲಿ. ಸೊ ಅದಾದ್ಮೇಲೆ ನಮ್ಗೆ ಸ್ಟೂಡೆಂಟ್ಸ್ ಫ್ಲೋ ಇನ್ನೂ ಜಾಸ್ತಿ ಆಯ್ತು, ಎನ್ಕ್ವೈರೀಸ್, ಅಡ್ಮಿಷನ್ಸ್ ಎಲ್ಲ. ಬಿಕಾಸ್ ಬೈ ದೆನ್ ನಾವು ನಮ್ ಸ್ಟೂಡೆಂಟ್ಸ್ ಏನೇನ್ ಪರ್ಫಾರ್ಮ್ ಮಾಡ್ತಾರೆ, ನಾನ್ ಏನೇನ್ ವಾಟ್ ಸ್ಕಿಲ್ಸ್ ಐ ಪೋಸೆಸ್, ಇದನ್ನೆಲ್ಲ ಸೋಷಿಯಲ್ ಮೀಡಿಯಾಲಿ ಅಪ್ಲೋಡ್ ಮಾಡಕ್ ಶುರು ಮಾಡಿದೆ. ಸೊ ಬಿಕಾಸ್ ಐ ವಾಂಟೆಡ್ ಟು ಬಿ ವೆರಿ ಹಾನೆಸ್ಟ್ ಅಬೌಟ್ ಮೈ ಸ್ಕಿಲ್ಸ್ ಅಂಡ್ ದ ಕೈಂಡ್ ಆಫ್ ಕ್ವಾಲಿಟಿ ಆರ್ ವಾಟ್ ಸ್ಟೂಡೆಂಟ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮಿಂದ ಅಂತ. I wanted to be very honest, and any skills now capture ಮಾಡಿದ್ರು I used to share everything on social media. So idrinda we got a very good response. Even now we are motivated to do a lot more, a lot better.
ಆಮೇಲೆ ಒನ್ ಮೇಜರ್ ಬ್ರೇಕ್ ನಮ್ ಮ್ಯೂಸಿಕ್ ಸ್ಕೂಲ್ ಅಲ್ಲಿ ವಾಸ್ ಹ್ಯಾವಿಂಗ್ ಅ ರೆಕಾರ್ಡಿಂಗ್ ಸ್ಟುಡಿಯೋ ವಿಚ್ ಐ ಆಮ್ ಇನ್ ರೈಟ್ ನೌ. ಸೊ ವಿ ಆಸ್ ನಮ್ಗೆ ಇನ್ಕಮ್ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಂಗೆ ಐ ವಾಂಟೆಡ್ ಟು ಇನ್ವೆಸ್ಟ್ ಮೋರ್ ಆನ್ ಎಕ್ವಿಪ್ಮೆಂಟ್, ಗೆಟಿಂಗ್ ಗುಡ್ ಗಿಟಾರ್ಸ್, ಗೆಟಿಂಗ್ ಗುಡ್ ಪಿಯಾನೋಸ್, ಹ್ಯಾವಿಂಗ್ ಅ ರೆಕಾರ್ಡಿಂಗ್ ಸ್ಟುಡಿಯೋ. ಇನ್ನು ಫರ್ದರ್ ಪ್ಲಾನ್ಸ್ ಇದೆ ಟು ಮೇಕ್ ಇಟ್ ಬಿಗ್ಗರ್ ಅಂಡ್ ಬಿಗ್ಗರ್. ದಟ್ ಈಸ್ ಅ ನೆವರ್ ಎಂಡಿಂಗ್ ಥಿಂಗ್ ಅಂಡ್ ಮ್ಯೂಸಿಕ್ ಇಸ್ ಅ ವೆರಿ ಎಕ್ಸ್ಪೆನ್ಸಿವ್ ಫೀಲ್ಡ್ as such. So anyway, but all of this investment, the time, energy we are putting in is giving good results. Ivaga nammali 5 jana tutor idare, and we have separate management faculties, administration and management. So right now everything is going on very well, and I'm glad to share that with you. ನೀವು ಆನ್ಲೈನ್ ಕ್ಲಾಸಸ್ಗೂ ಶಿಫ್ಟ್ ಆದ್ರಿ ಅಲ್ಲ ಪ್ಯಾಂಡಮಿಕ್ ಬಂದಾದ್ಮೇಲೆ. ಅದು ಇವಾಗ ಡೈಲಿ ನಡೆಸ್ತೀರಾ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಮತ್ತೆ ಏನೇನ್ ಕೋರ್ಸಸ್ ಆಫರ್ ಮಾಡ್ತೀರಾ ಅದು ಒಂದ್ ಸ್ವಲ್ಪ ಹೇಳಿ. So right from the time we started, we have been focusing on guitar, piano and music production. So these are the 3 courses ನಮ್ಮಲ್ಲಿ ಆಫರ್ ಮಾಡೋದು. ಇದೆಲ್ಲ ಆನ್ಲೈನ್ ಮಾಡ್ತೀರಾ? ಸೊ ಅದೇ ನಮ್ಗೆ ಕೋವಿಡ್ ಫಸ್ಟ್ ಲಾಕ್ಡೌನ್ ಆದ್ಮೇಲೆ 6 months ನಾವು ಆನ್ಲೈನ್ ವರ್ಕ್ ಆಗಲ್ಲ ಅನ್ಕೊಂಡು we were just 6 months I used it for my own productive practice and recording time. But seeing the market developing with the online world, so everyone had to adapt and even we adapted. So ಇವಾಗ ನಮ್ಮಲ್ಲಿ ಆನ್ಲೈನ್ ಆಫ್ಲೈನ್ ಎರಡು ನಡೀತಾ ಇದೆ. ಈ ಪ್ರೊಡಕ್ಷನ್ ಆನ್ಲೈನ್ ನಡೆಯುತ್ತೆ. ಪ್ರೊಡಕ್ಷನ್, ಗಿಟಾರ್ ಅಂಡ್ ಪಿಯಾನೋ, ಆಲ್ ದ 3 courses ಆನ್ಲೈನ್ ಇದೆ, ಆಫ್ಲೈನ್ ಇದೆ. ಲವ್ಲಿ. ಸೂರ್ಯ ಅವರೇ, ತುಂಬಾ ಥ್ಯಾಂಕ್ಸ್ ನಮ್ಮ ಶೋಗೆ ಬಂದಿದ್ದಕ್ಕೆ. ಇನ್ನೂ ಮುಂದೆ ಸುಮಾರು ವಿಷಯಗಳನ್ನ ನಾವು ಮಾತಾಡಕ್ ಇಷ್ಟಪಡ್ತೀವಿ. ಒಂದು ವಿಷಯ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಈ ಜಾಗದಲ್ಲಿ ಅಂದ್ರೆ, ಶುರುವಲ್ಲಿ ನಾನು ಮ್ಯೂಸಿಕ್ ಸ್ಕೂಲ್ ಸೇರಿದಾಗ ಎಲ್ಲ ನಾವ್ 3-4 ಕಡೆ ವಿಚಾರಿಸಿದ್ದೆ ಮೈಸೂರಲ್ಲಿ. ಎಲ್ಲಾರು ಏನ್ ಹೇಳಿದ್ರು, ಗಿಟಾರ್ ತಗೊಂಬ, ಆಮೇಲೆ ಏನ್ ಹೇಳ್ಕೊಡಕ್ಕಾಗತ್ತೋ ಹೇಳ್ಕೊಡ್ತೀನಿ ಅಂತ. ಇಲ್ಲಿ ಫಸ್ಟ್ ನಾ ಹೋದಾಗ ಸೂರ್ಯ ಹೇಳಿದ್ದು, ಗಿಟಾರ್ ಪರ್ಚೇಸ್ ಮಾಡಬೇಡ, ಫಸ್ಟ್ ಬಂದು 1 ತಿಂಗಳು ಇಲ್ಲಿ ನಮ್ಮ ಎಕ್ವಿಪ್ಮೆಂಟ್ ನ ಯೂಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡು, ಅದಾದ್ಮೇಲೆ ನಿಂದು ಸೈಜ್ ಅದನ್ನ ತಕ್ಕಂಗೆ ಯಾವ ತರ ಒಂದು ಗಿಟಾರ್ ಸಿಗುತ್ತೋ ಅದನ್ನ ಪರ್ಚೇಸ್ ಮಾಡುವಂತೆ ಅಂತ. ಆ ಒಂದು ಫ್ಯಾಕ್ಟರೇ ಆಕ್ಚುಲಿ ದಟ್ ಮೇಡ್ ಮಿ ಡಿಸೈಡ್ ದಟ್ ಓಕೆ, ಇಲ್ಲಿ ಹೋಗಿ ಇದ್ ಮಾಡೋಣ. ಯಾಕಂದ್ರೆ ಸರಿ ಬರ್ದೇ ಇದ್ರೆ ಅಥವಾ ನನಗೇನು ಟ್ಯಾಲೆಂಟೇ ಇಲ್ಲ ಅಂತ ನನಗ್ ಗೊತ್ತಾಯ್ತು ಅಂತಂದ್ರೆ ಅವಾಗ ಅಟ್ ಲೀಸ್ಟ್ ಸುಮ್ನೆ ಪರ್ಚೇಸ್ ಮಾಡೋದ್ ತಪ್ಪುತ್ತೆ. ಬಟ್ ಇಲ್ಲಿ ಏನಂದ್ರೆ ಫಸ್ಟ್ ಆಫ್ ಆಲ್ ನಾವ್ ಇವಾಗ್ಲೂನು ಸ್ಟೂಡೆಂಟ್ಸ್ಗೆ ಅದೇ ಹೇಳೋದು, ಫಸ್ಟ್ ಬನ್ನಿ ನಮ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಏನ್ ಬೇಕು. ಬಿಕಾಸ್ ಮ್ಯೂಸಿಕ್ ಇಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್ ಅಂಡ್ ಇಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ಈಚ್ ಅಂಡ್ ಎವ್ರಿ ಪರ್ಸನ್ಸ್ ಇಂಟ್ರೆಸ್ಟ್, ಅವ್ರು ಏನ್ ಕಲಿಬೇಕು ಅಂತ. ಸೊ ಗಿಟಾರ್ ಆಗ್ಲಿ ಪಿಯಾನೋ ಆಗ್ಲಿ ಅವ್ರಿಗೆ ಫಸ್ಟ್ ಬಂದ್ ಒಂದ್ ಸ್ವಲ್ಪ ಜಸ್ಟ್ ಅ ಲಿಟಲ್ ಬಿಟ್ ಆಫ್ ಎಕ್ಸ್ಪೋಜರ್ ಇರ್ಬೇಕು. ಮತ್ತೆ ನಾವು ಸ್ಟೂಡೆಂಟ್ಸ್ ಗೆ ಯೂಶಲಿ ಗೈಡ್ ಮಾಡ್ತೀವಿ ಯಾವ ತರ ಇನ್ಸ್ಟ್ರೂಮೆಂಟ್ ಪರ್ಚೇಸ್ ಮಾಡ್ಬೇಕು, ಅವ್ರ ಬಜೆಟ್ ಎಷ್ಟಿದೆ. ಸೊ ಆ ಗೈಡೆನ್ಸ್ ಇಂದ ಅವ್ರಿಗೆ ದೇ ಕ್ಯಾನ್ ಮೇಕ್ ಅ ಬೆಟರ್ ಚಾಯ್ಸ್. ಸೊ ಬೆಟರ್ ಚಾಯ್ಸ್ ಇದ್ದಾಗ, ಇವಾಗ ನಿಮ್ ಹತ್ರ ಒಳ್ಳೆ ಇನ್ಸ್ಟ್ರೂಮೆಂಟ್ ಇದ್ದಾಗ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ ಆ ಇನ್ಸ್ಟ್ರೂಮೆಂಟ್ ನ ಪ್ಲೇ ಮಾಡಕ್ಕೆ. ಬಿಕಾಸ್ ಗುಡ್ ಕ್ವಾಲಿಟಿ ಇನ್ಸ್ಟ್ರೂಮೆಂಟ್, ವೆದರ್ ಇಟ್ ಇಸ್ ಗಿಟಾರ್, ಪಿಯಾನೋ ಆರ್ ಎನಿ ಅದರ್ ಇನ್ಸ್ಟ್ರೂಮೆಂಟ್, ಆ ಇನ್ಸ್ಟ್ರೂಮೆಂಟ್ ನಿಮ್ಗೆ ಚೆನ್ನಾಗಿ ಕೇಳಿಸ್ಬೇಕು. ಸೊ ರೀಸೆಂಟ್ಲಿ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಅವರೇ ಪರ್ಚೇಸ್ ಮಾಡ್ಕೊಂಡ್ ಬರ್ತಾರೆ. ದೇ ಮೈಟ್ ರಿಗ್ರೆಟ್ ಲೇಟರ್, ಇಲ್ಲ ಐ ಹ್ಯಾಡ್ ಟು ಗೋ ಫಾರ್ ಅ ಬೆಟರ್ ಆಪ್ಷನ್ ಲೇಟರ್. ಏನಾದ್ರು ಟೆಕ್ನಿಕಲ್ ಡಿಫಿಕಲ್ಟಿ ದೇ ಮೈಟ್ ಫೇಸ್ ಇನ್ ದರ್ ಇನ್ಸ್ಟ್ರೂಮೆಂಟ್. So since we have nammali we have experience and exposure, we have seen a lot of different brands of guitars and pianos. Eston janad students do nan play ಮಾಡ್ತಾ ಇರ್ತೀನಿ. ನಮ್ಮಲ್ಲೇ ಎಷ್ಟೊಂದು ಎಕ್ವಿಪ್ಮೆಂಟ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಸೊ ಸಿನ್ಸ್ ವಿ ಹ್ಯಾವ್ ಎಕ್ಸ್ಪೋಜರ್ ಇನ್ ದಟ್ ಫೀಲ್ಡ್ ಅಂಡ್ ನಾನು ಕಾನ್ಸ್ಟೆಂಟ್ ಆಗಿ ರಿಸರ್ಚ್ ಮಾಡ್ತಾನೆ ಇರ್ತೀನಿ. ರೀಸೆಂಟ್ ಆಗಿ ಮಾರ್ಕೆಟ್ ಯಾವ ಗಿಟಾರ್ಸ್ ಬಂದಿದೆ. ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾಲಿ ದ ಕೈಂಡ್ ಆಫ್ ಬೆಸ್ಟ್ ಸೆಲ್ಲಿಂಗ್ ಗಿಟಾರ್ ಅಂಡ್ ಆಲ್ಸೋ ವೆರಿ ಗುಡ್ ಗಿಟಾರ್ ಇನ್ ದ ಮಾರ್ಕೆಟ್ ಇಸ್ Yamaha. Because Yamaha opened their manufacturing in India itself. So of guitars and music instruments. ಬಟ್ ಕಾಸ್ಟ್ ಕಮ್ಮಿ ಆಗಿಲ್ಲ ಅಲ್ಲ? ಇಲ್ಲ, ಅದಕ್ಕೆ ನಿಮ್ಗೆ ಆ ಕ್ವಾಲಿಟಿ ಅವ್ರು ಕೊಡೋದಕ್ಕೆ ಕಾಸ್ಟ್ ಕಮ್ಮಿ ಇದೆ.
ಹೌದಾ? ಸೊ ನಿಮ್ಗೆ ಇಲ್ಲಾಂದ್ರೆ ದ ಸೇಮ್ ಕ್ವಾಲಿಟಿ ವುಡ್ ಹ್ಯಾವ್ ಕಾಸ್ಟೆಡ್ ಅ ಲಿಟಲ್ ಮೋರ್ ಇಫ್ ದಟ್ ವಾಸ್ ಇಂಪೋರ್ಟೆಡ್. ರೈಟ್. ನೈಸ್. ಸೊ ಎನಿವೇ, ಈ ಇನ್ಸ್ಟ್ರೂಮೆಂಟ್ ಇದಕ್ ಬಂದಾಗ ಯುನೋ ಮೋರ್ ದ್ಯಾನ್ ನಿಮ್ ಸ್ಕಿಲ್ ಟ್ಯಾಲೆಂಟ್ ನೀವು ಡೆವಲಪ್ ಮಾಡ್ಕೋತೀರಾ. ನಿಮ್ಗೆ ಯುನೋ ಇಫ್ ಯು ಆರ್ ರಿಯಲಿ ಕೀನ್ ಆನ್ ಡೂಯಿಂಗ್ ದಟ್ and with the help of people like us who can guide you. So main thing ಇಲ್ಲಿ ಏನಂದ್ರೆ ನಿಮ್ಗೆ ಇನ್ಸ್ಟ್ರೂಮೆಂಟ್ ಎಕ್ಸ್ಪೋಜರ್ ಒಂದು ಸ್ಟಾರ್ಟಿಂಗ್ ಅಲ್ಲೇ ಇದ್ದಾಗ, ಅಂಡರ್ಸ್ಟ್ಯಾಂಡಿಂಗ್ ಒಂದಿದ್ದಾಗ ನಿಮ್ಗೆ ಏನ್ ತಗೋಬೇಕು ಆ ಡಿಸಿಷನ್ ನಿಮ್ಗೆ ಯು ವಿಲ್ ನಾಟ್ ರಿಗ್ರೆಟ್ ದಟ್ ಡಿಸಿಷನ್ ಲೇಟರ್. ಅಷ್ಟೇ. ಥ್ಯಾಂಕ್ಸ್ ಸೂರ್ಯ, ತುಂಬಾ ಥ್ಯಾಂಕ್ಸ್ ನಮ್ಮ ಶೋಗೆ ಬಂದಿದ್ದಕ್ಕೆ. ಇನ್ನೂ ಸಾಕಷ್ಟು ವಿಷಯಗಳ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ. ತುಂಬಾ ಥ್ಯಾಂಕ್ಸ್. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆ್ಯಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆ ಪಾಡ್, HARATEPOD. ಇನ್ನೂ ಏನಾದರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. Hey, it's been another great week on the IVM Podcast Network. On Storytellers and Storytellers, Vineet talks to Aparna, aka Rogstream, and Kannada, aka Mystic Ignite, two of India's most popular gaming streamers who are taking over the internet. The conversation takes us through their growth journeys as female gamers and how they overcame trolling. On Smarter with Sid talks about the new Netflix documentary on Kanye West, Genius. Sid also talks about the hustle that Kanye went through and tells us about 3 things that we can learn from him. On the Musafir Stories podcast, we have a returning guest, Anirudh Kanisetti. He discusses Elora and his debut book, Lords of the Deccan. Congratulations so much to Anirudh. Anirudh's been a podcaster with us for numerous years. We're so happy for him. This is a great book. You should definitely check it out. Do check out Anirudh's show as well, Echoes of India, and he's done another show called Yuddha. And on Cock and Bull, Cyrus is joined by comedians Naveen Narona and Shreyas Manohar. They discuss the new commissioner of Mumbai and his announcements. They talk about the new rules for passport verification and how China has announced a lockdown again. Do follow us on social media. We're IVM Podcast on Twitter, Facebook, Instagram, and LinkedIn. And remember, if you're enjoying this show or any of our other shows for that matter, please do tell a friend. Also, don't forget to rate us on any platform that you might be listening to us. You can also check us out on YouTube. We have a webpage, ivmpodcast.com/YouTube, where a list of all our channels are. And finally, we'd like to thank our sponsors this week, SBI Life Insurance, Bank of Baroda, India Water Portal, and Max Life Insurance. Thank you so much for making this possible. வணக்கங்க, நான் கவிதா பேசுறேன். கதை பாட்காஸ்டோட பொன்னியின் செல்வன், சிவகாமியின் சபதம், இந்த மாதிரி இன்ட்ரெஸ்டிங்கான கதைகளை நீங்க கேட்டு என்ஜாய் பண்ணிருப்பீங்க. அதே மாதிரி 2022ல புது பாட்காஸ்ட் ஒன்னு வெளியில வந்திருக்கு. பேரு வெண்வேல் சென்னி. இந்த கதையும் மற்ற கதைகள் மாதிரியே ரொம்ப சுவாரஸ்யமா இருக்கும். IVM வழங்கும் கதை பாட்காஸ்டின் வெண்வேல் சென்னி கேட்டு மகிழுங்க, என்ஜாய் பண்ணுங்க. நன்றி.